Welcome to all. Welcome to Invoice Academy and myself Sasikiran. So hope you are preparing well and ಇವತ್ತು ನಾವು ಜನವರಿ 2026 ಕರೆಂಟ್ ಅಫೇರ್ಸ್ ನ ಅಂಡ್ ಆ ಸೆಷನ್ ನ ಕಂಟಿನ್ಯೂ ಮಾಡೋಣ ಅಂಡ್ ಎನ್ವೈರನ್ಮೆಂಟಲ್ ಪಾರ್ಟ್ ನ ಕಂಟಿನ್ಯೂ ಮಾಡೋಣ. ಓಕೆ, ಬಿಫೋರ್ ಗೋಯಿಂಗ್ ಟು ದ ಫಸ್ಟ್ ಪಾರ್ಟ್, ಸೊ ಲಾಸ್ಟ್ ಟೈಮ್ ರಾಮ್ಸರ್ ಕನ್ವೆನ್ಷನ್ ಗೆ ಸ್ಟಾಪ್ ಮಾಡಿದ್ವಿ. ಅಗೇನ್ ಇನ್ ಡೀಟೇಲ್ ಆಗಿ ಒಂದ್ ಡೆಪ್ತ್ ಆಗಿ ಒನ್ ಪಾಯಿಂಟ್ ಅಂಡ್ ಒಂದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ ದ ಫಸ್ಟ್ ಒನ್, ಇಂಡಿಯಾಸ್ ರಾಮ್ಸರ್ ಸೈಟ್ಸ್ ನೆಟ್ವರ್ಕ್ ರೀಚಸ್ 98 ಅಂತ ಇದೆ. ಓಕೆನಾ? ಸೊ ಇಂಡಿಯಾದ ರಾಮ್ಸರ್ ಸೈಟ್ಸ್ ನೆಟ್ವರ್ಕ್ ಅಂದ್ರೆ ರಾಮ್ಸರ್ ಸೈಟ್ಸ್ 98 ಆಗಿದೆ ಅಂತ ಆಸ್ ಆಫ್ ಇನ್ 2026 ಅಲ್ಲಿ. ಓಕೆ, ಇನ್ ಜನವರಿ, ಓಕೆ ಜನವರಿಯಲ್ಲಿ ಇಷ್ಟಾಗಿದೆ ಅಂತ ಇದೆ. ಸೊ ಇಲ್ಲಿ ಏನಂತಂದ್ರೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಾಟ್ ಈಸ್ ರಾಮ್ಸರ್ ಸೈಟ್ಸ್, ಆ ಕನ್ವೆನ್ಷನ್ ಯಾವಾಗ ಬಂತು, ಓಕೆ, ವೆನ್ ಇಟ್ ಇಸ್ ಇಂಟ್ರೊಡ್ಯೂಸ್, ವಾಟ್ ಈಸ್ ರಾಮ್ಸರ್, ಓಕೆ, ಹೌ ಮೆನಿ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ಕರ್ನಾಟಕ ಅಂಡ್ ಇಂಡಿಯಾ ಎಷ್ಟಿದಾವ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಸ್ಟಾಟಿಕ್ಸ್ ನೋಡ್ತಾ ಹೋದ್ರೆ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಒನ್ ಪಾಯಿಂಟ್ ನೋಡಿ, ರಾಮ್ಸರ್ ಕನ್ವೆನ್ಷನ್, ಓಕೆ, ರಾಮ್ಸರ್ ಕನ್ವೆನ್ಷನ್ ಅಂತ. ಸೊ ರಾಮ್ಸರ್ ಕನ್ವೆನ್ಷನ್, ಸೊ ಯಾವಾಗ ಬಂತು ರಾಮ್ಸರ್ ಕನ್ವೆನ್ಷನ್? ಸೊ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಇನ್ 1972 ಅಲ್ಲಿ ರಾಮ್ಸರ್ ಕನ್ವೆನ್ಷನ್ ಅಂತ ನಡೀತು. ಸೊ ಎಲ್ಲಿ ಅಂತಂದ್ರೆ ಪ್ಲೇಸ್ ಬಂದ್ಬಿಟ್ಟು ರಾಮ್ಸರ್ ಅಂತ. ಓಕೆ, ರಾಮ್ಸರ್. ಸೊ ಇದೆಲ್ಲಿ ಬರುತ್ತಂದ್ರೆ ಇರಾನ್ ಅಲ್ಲಿ ಬರುತ್ತೆ. ಓಕೆ, ಈ ಪ್ಲೇಸ್ ಅಲ್ಲಿ ಒಂದು ಕನ್ವೆನ್ಷನ್ ನಡೀತಾರೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫೆಬ್ರವರಿ 2, ಸೊ ಫೆಬ್ರವರಿ 2 ಅಲ್ಲಿ ಈ ಕನ್ವೆನ್ಷನ್ ನಡೆದಿರೋದು. ಸೊ ಅದೇ ರೀತಿ ಏನಂತ ಕರೀತಾರೆ ಅಂದ್ರೆ ಫೆಬ್ರವರಿ 2 ಈಸ್ ಕಾಲ್ಡ್ ಆಸ್ ಅ ವೆಟ್ಲ್ಯಾಂಡ್ ಡೇ ಅಂತ ಕರೀತಾರೆ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಓಕೆ, ಸೊ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಇಷ್ಟು ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್, ಸೊ ಆಸ್ ಎ ಇಂಡಿಯಾ ರಾಮ್ಸರ್ ಕನ್ವೆನ್ಷನ್ ಗೆ ಯಾವಾಗ ಅಗ್ರಿಮೆಂಟ್ ಮಾಡ್ಕೊತು ಜಾಯಿನ್ ಆಯ್ತಂದ್ರೆ ದಟ್ ಈಸ್ ಆನ್ 1982 ಅಲ್ಲಿ ಇಂಡಿಯಾ ಬಿಕಮ್ ಎ ಪಾರ್ಟಿ ಟು ದ ರಾಮ್ಸರ್ ಕನ್ವೆನ್ಷನ್. ಓಕೆ, ಈ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಪಾಯಿಂಟ್ ಫಸ್ಟ್ ಗೊತ್ತಿರಬೇಕು. ಓಕೆ, ಸೊ ಅದೇ ರೀತಿ ರಾಮ್ಸರ್ ಕನ್ವೆನ್ಷನ್ ಅದರ ಒಳಗಡೆ ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾ ಬರ್ತವೆ. ಟೋಟಲ್ ಎಷ್ಟು ಕ್ರೈಟೀರಿಯಾ ಅಂತಂದ್ರೆ ದೇರ್ ಆರ್ 9 ಕ್ರೈಟೀರಿಯಾ. ಓಕೆ, ದೇರ್ ಆರ್ 9 ಕ್ರೈಟೀರಿಯಾಸ್ ಟು ಕನ್ಸಿಡರ್ ಆಸ್ ಎ ವೆಟ್ಲ್ಯಾಂಡ್. ಓಕೆ, ಸೊ ಈ 9 ಕ್ರೈಟೀರಿಯಾದಲ್ಲಿ ಒಂದು ಕ್ರೈಟೀರಿಯನ್ನು ರೀಚ್ ಮಾಡಿದ್ರೆ ಅಥವಾ ಒಂದು ಕ್ರೈಟೀರಿಯಾ ಒಪ್ಪಿಗೆ ಆದ್ರೆ ಅದನ್ನ ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಿದ್ರೆ ಆ 9 ಕ್ರೈಟೀರಿಯಾ ಯಾವ್ದಂತ ಒನ್ ಬೈ ಒನ್ ಶಾರ್ಟ್ ಕಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಪಾಯಿಂಟ್ ಅಮಾಂಗ್, ಸೊ 9ರಲ್ಲಿ ಫಸ್ಟ್ ಬಂದ್ಬಿಟ್ಟು ಅದು ಯೂನಿಕ್ ವೆಟ್ಲ್ಯಾಂಡ್ ಆಗಿರ್ಬೇಕು. ಏನು ಯೂನಿಕ್ ವೆಟ್ಲ್ಯಾಂಡ್ ಆಗಿರ್ಬೇಕು ಅಂದ್ರೆ ಯೂನಿಕ್ ಆಗಿರ್ಬೇಕು. ಓಕೆ, ದ ಸೆಕೆಂಡ್ ಎಂಡೇಂಜರ್ಡ್ ಸ್ಪೀಸೀಸ್ ಇರಬೇಕು. ಓಕೆ, ಎಂಡೇಂಜರ್ಡ್ ಸ್ಪೀಸೀಸ್ ಇರಬೇಕು, ಎಂಡೇಂಜರ್ಡ್ ಸ್ಪೀಸೀಸ್ ಇರಬೇಕು. ಓಕೆ, ಅಂಡ್ ಸೆಕೆಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಎಸೆನ್ಷಿಯಲ್ ಸ್ಪೀಸೀಸ್ ಕೂಡ ಇರಬೇಕು, ಎಸೆನ್ಷಿಯಲ್ ಸ್ಪೀಸೀಸ್. ಓಕೆ, ಸೊ ಯೂನಿಕ್ ವೆಟ್ಲ್ಯಾಂಡ್ ಆಗಿರ್ಬೇಕು. ಎಂಡೇಂಜರ್ಡ್ ಸ್ಪೀಸೀಸ್ ಅಂದ್ರೆ ಗೊತ್ತು ನಿಮ್ಗೆ, ಎಕ್ಸಾಂಪಲ್ ಗೊತ್ತಿರುತ್ತೆ. ಸೊ ಉಲಾ ಗಿಬ್ಬನ್ ಇದೆ. ಓಕೆ, ಆತರ. ಸೊ ಎಸೆನ್ಷಿಯಲ್ ಸ್ಪೀಸೀಸ್ ಕೂಡ ಇರಬೇಕು. ದ ಫೋರ್ತ್ ಒನ್ ಸ್ಪೆಸೀಸ್ ಪ್ರೊಟೆಕ್ಷನ್ ಆಗಿರ್ಬೇಕು. ಸೊ ಸ್ಪೆಸೀಸ್ ಪ್ರೊಟೆಕ್ಷನ್ ಸ್ಪೆಷಲ್ ಇನಿಷಿಯೇಟಿವ್ಸ್ ತಗೊಂಡಿರ್ಬೇಕು. ಓಕೆ, ಸ್ಪೀಸೀಸ್ ಪ್ರೊಟೆಕ್ಷನ್. ಸೊ ಫಿಫ್ತ್ ಒನ್, ಸೊ ವಾಟರ್ ಬರ್ಡ್ಸ್ ಕೂಡ ಆ ಪ್ಲೇಸ್ ಅಲ್ಲಿ ಆ ವೆಟ್ಲ್ಯಾಂಡ್ ಅಲ್ಲಿ ಇರಬೇಕು. ಸೊ ವಾಟರ್ ಬರ್ಡ್ಸ್. ಓಕೆ, ಸಿಕ್ಸ್ತ್ ಒನ್, ಸೊ ಸಿಕ್ಸ್ತ್ ಒನ್ ಅಲ್ಲಿ ಸಿಂಗಲ್ ಸ್ಪೀಸೀಸ್ ಆಫ್ ವಾಟರ್ ಬರ್ಡ್ಸ್ ಇರಬೇಕು. ಸೊ ಸಿಂಗಲ್ ಸ್ಪೀಸೀಸ್ ಆಫ್ ವಾಟರ್ ಬರ್ಡ್ಸ್ ಇರಬೇಕು. ಓಕೆ, ಆಮೇಲೆ 7th ಪಾಯಿಂಟ್ ಬಂದ್ಬಿಟ್ಟು ಇಂಡಿಜಿನಿಯಸ್ ಫಿಶ್ ಇರಬೇಕು. ಓಕೆ, ಸೊ ಇಂಡಿಜಿನಿಯಸ್ ಫಿಶ್ ಕೂಡ ಇರಬೇಕು. ಸೊ ಇಲ್ಲಿ 7th ಪಾಯಿಂಟ್ ಬರ್ತದೆ. 8th ಬಂದ್ಬಿಟ್ಟು ಆ ವೆಟ್ಲ್ಯಾಂಡ್ ಬಂದ್ಬಿಟ್ಟು ಮಲ್ಟಿ ರೋಲ್ ಇರಬೇಕು. ಸೊ ಮಲ್ಟಿ ರೋಲ್ ಅಂದ್ರೆ ಸೊ ಅದು ವೆಟ್ಲ್ಯಾಂಡ್ ಕೂಡ ಆಗಿರುತ್ತೆ, ಸೊ ಬರ್ಡ್ ಮೈಗ್ರೇಟರಿ ರೀಸನ್ ಆಗಿರುತ್ತೆ. ಓಕೆ, ಅದೇ ರೀತಿ ವಾಟರ್ ಸ್ಪೀಸೀಸ್ಗೂ ಸಪೋರ್ಟ್ ಮಾಡುತ್ತೆ, ಆ ತರ ರೀಸನ್ ಏರಿಯಾ ಆಗಿರ್ಬೇಕು. ಸೊ 9th ಬಂದ್ಬಿಟ್ಟು ಎಕೋ ಟೂರಿಸಂ. ಸೊ ಎಕೋ ಟೂರಿಸಂ ರೋಲ್ ಪ್ಲೇ ಮಾಡ್ತಿರ್ಬೇಕು. ಓಕೆ, ಸೊ
ಅಮಾಂಗ್ ಈ 9 ಕ್ರೈಟೀರಿಯಾದಲ್ಲಿ ಒಂದು ಕ್ರೈಟೀರಿಯಾ ರೀಚ್ ಆದ್ರೂ ಅದನ್ನ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಓಕೆ, ಇಷ್ಟು ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಸಿಕ್ಸ್ ಗೊತ್ತಿರ್ಬೇಕು. ಅದೇ ರೀತಿ ಮತ್ತೇನ್ ಕ್ವಶನ್ ಕೇಳ್ಬೋದು ಅಂತ, ಸೊ ಮತ್ತೇನ್ ಫ್ಯಾಕ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ. ಓಕೆ, ಸೊ ವೆಟ್ಲ್ಯಾಂಡ್ ಬಗ್ಗೆ ಏನಂತಂದ್ರೆ ವರ್ಲ್ಡ್ ಫಸ್ಟ್ ವೆಟ್ಲ್ಯಾಂಡ್ ಯಾವ್ದಂತ. ಓಕೆ, ವರ್ಲ್ಡ್ ಫಸ್ಟ್ ವೆಟ್ಲ್ಯಾಂಡ್, ಸೊ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅದು ಗೊತ್ತಿರ್ಬೇಕು. ವರ್ಲ್ಡ್ ಫಸ್ಟ್ ಯಾವ್ದು ವೆಟ್ಲ್ಯಾಂಡ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಕೋಬರ್ಗ್ ಪೆನಿನ್ಸುಲಾ. ಯಾವುದು? ಕೋಬರ್ಗ್ ಪೆನಿನ್ಸುಲಾ. ಸೊ ಎಲ್ಲಿ ಬರುತ್ತಿದ್ದು? ಆಸ್ಟ್ರೇಲಿಯಾದಲ್ಲಿ ಬರೋದು. ಓಕೆ, ಸೊ ಆಸ್ಟ್ರೇಲಿಯಾದಲ್ಲಿ, ಸೊ ಕೋಬರ್ಗ್ ಪೆನಿನ್ಸುಲಾ ಬಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಬರೋದು. ಇದೇನಂತಂದ್ರೆ ಇಟ್ ಇಸ್ ದ ವರ್ಲ್ಡ್ ಫಸ್ಟ್ ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಹೈಯೆಸ್ಟ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಎಲ್ಲಿದ್ದಾವೆ ವರ್ಲ್ಡ್ ಅಲ್ಲಿ? ಹೈಯೆಸ್ಟ್ ನಂಬರ್ ಆಫ್ ವೆಟ್ಲ್ಯಾಂಡ್ಸ್ ಬಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್, UK ದಲ್ಲಿ ಇರೋದು. ಓಕೆ, ಸೊ ಹೈಯೆಸ್ಟ್ ನಂಬರ್, ಸೊ UK ದಲ್ಲಿ ಇರೋದು. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಬೇಸಿಕ್ಸ್ ಫ್ಯಾಕ್ಟ್ಸ್ ಏನ್ ಗೊತ್ತಿರ್ಬೇಕಂದ್ರೆ ಬೊಲಿವಿಯಾ. ಸೊ ಬೊಲಿವಿಯಾ ಇದೇನಂತಂದ್ರೆ ಲಾರ್ಜೆಸ್ಟ್ ಏರಿಯಾ ಅಂಡರ್ ರಾಮ್ಸರ್ ಸೈಟ್ಸ್. ಸೊ ರಾಮ್ಸರ್ ಸೈಟ್ಸ್ ಕನ್ಸಿಡರ್ ಮಾಡಿದಾಗ ಏರಿಯಾ ಕವರ್ ಹೈಯೆಸ್ಟ್ ಇರೋದು. ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ರಾಮ್ಸರ್ ಸೈಟ್ಸ್. ಲಾರ್ಜೆಸ್ಟ್ ಏರಿಯಾ ಅಂಡರ್ ರಾಮ್ಸರ್ ಸೈಟ್ಸ್. ಓಕೆ, ಸೊ ಈ ಪಾಯಿಂಟ್ ಬೇಸಿಕ್ಸ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ಇದು ನಮ್ಗೆ ಇಷ್ಟು ರಾಮ್ಸರ್ ಸೈಟ್ಸ್ ಬಗ್ಗೆ ಗೊತ್ತಾಯ್ತು. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ವೆಟ್ಲ್ಯಾಂಡ್ ಬಗ್ಗೆ. ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ಓಕೆನಾ, ಈಗ ನಾವು ರಾಮ್ಸರ್ ಸೈಟ್ಸ್ ಬಗ್ಗೆ ತಿಳ್ಕೊಂಡಿವಿ. ಅದೇ ರೀತಿ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಎಕ್ಸ್ಟ್ರಾ ಪಾಯಿಂಟ್, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ಸೊ ಇದು ಕೂಡ ಒಂದು ಆರ್ಗನೈಸೇಷನ್. ಏನಪ್ಪಾ ಆರ್ಗನೈಸೇಷನ್? ಇದು ಬಂದ್ಬಿಟ್ಟು ಇಟ್ ಇಸ್ ಅ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಮತ್ತೆ ಮೆಜರ್ಸ್ ಗೆ ಕೆಲವೊಂದು ಇನಿಷಿಯೇಟಿವ್ಸ್ ಮತ್ತೆ ಸಜೆಷನ್ ನ ಕೊಡುತ್ತೆ. ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಬೇರೆ, ಅದೇ ರೀತಿ ರಾಮ್ಸರ್ ಕನ್ವೆನ್ಷನ್ ಕೂಡ ಬೇರೆ. ಸೊ ಇಷ್ಟು ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಇಸ್ ಅ ರಿಪೀಟೆಡ್ ಕ್ವಶನ್. ಸೊ ರಿಪೀಟೆಡ್ ಮತ್ತೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, UPSC ಪ್ರಿಲಿಮ್ಸ್ ಅಲ್ಲಿ ಕೂಡ ಒಂದ್ ಬಾರಿ ಕೇಳಿದ್ದಾರೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಓಕೆ ದ ನೆಕ್ಸ್ಟ್, ಅದೇ ರೀತಿ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಪಾಟ್ನಾ ಬರ್ಡ್ ಸೆಂಚುರಿ ಮತ್ತೆ ಚಾರಿ ದಾಂಡ್ ಬಂದ್ಬಿಟ್ಟು ಇವೆರಡು ರಾಮ್ಸರ್ ಸೈಟ್ಸ್ ಗೆ ಯಾಡ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಪಾಟ್ನಾ ಬರ್ಡ್ ಸೆಂಚುರಿ ಬಂದ್ಬಿಟ್ಟು ಇದು ಪಾಟ್ನಾ ಅಂತ ಕೂಡ ಕನ್ಫ್ಯೂಸ್ ಆಗ್ತೀವಿ. ಪಾಟ್ನಾ ಅಂದ್ರೆ ನಾವು ಬಿಹಾರ್ ಅಂತ ಅನ್ಕೊಂತೀವಿ, ಬಟ್ ಇದು ಅಲ್ಲ. ಸೊ ಇದು ಬಂದ್ಬಿಟ್ಟು ಯಥಾ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಬರೋದು. ಓಕೆ, ಉತ್ತರ ಪ್ರದೇಶದಲ್ಲಿ. ಅದೇ ರೀತಿ ಚಾರಿದಂಡ್ ಅಂತ ಅದು ಬಂದ್ಬಿಟ್ಟು ಕಚ್ ಡಿಸ್ಟಿಕ್ ಗುಜರಾತ್ ಅಲ್ಲಿ ಸೊ ರಾಮ್ಸರ್ ಸೈಟ್ಸ್ ಆಗಿ ಆಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲೇನಂತಂದ್ರೆ ಉತ್ತರ ಪ್ರದೇಶದಲ್ಲಿ ಬರೋದು ಪಾಟ್ನಾ ಬರ್ಡ್ ಸೆಂಚುರಿ, ಚಾರಿಧಾಮ್ ಬಂದ್ಬಿಟ್ಟು ಗುಜರಾತ್ ಕಚ್ ಅಲ್ಲಿ ಬರೋದು. ಓಕೆ, ಸೊ 97th and 98th ರಾಮ್ಸರ್ ಸೈಟ್ಸ್ ಆಫ್ ಇಂಡಿಯಾ. ಓಕೆ, ಸೊ ಇಷ್ಟು ಪಾಯಿಂಟ್ಸ್ ಬೇಸಿಕ್ಸ್ ಗೊತ್ತಿರ್ಬೇಕು. ಅದೇ ರೀತಿ ನಮ್ ಕರ್ನಾಟಕದಲ್ಲಿ ಯಾವ್ದಾವ್ದು ರಾಮ್ಸರ್ ಸೈಟ್ಸ್ ಇದಾವೆ ಆ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ರಾಮ್ಸರ್ ಸೈಟ್ಸ್ ಇದಾವ. ಸೊ ದೇರ್ ಆರ್ 4 ರಾಮ್ಸರ್ ಸೈಟ್ಸ್ ಇನ್ ಕರ್ನಾಟಕ. ಸೊ 4 ಇದಾವೆ. ಸೊ ಯಾವುದು? ದ ಫಸ್ಟ್ ಒನ್ ರಂಗನತಿಟ್ಟು ಬರ್ಡ್ ಸೆಂಚುರಿ. ಯಾವುದು? ರಂಗನತಿಟ್ಟು. ಓಕೆ, ಎಲ್ಲರೂ ಕೇಳಿರ್ತೀರ. ದ ಸೆಕೆಂಡ್ ಒನ್ ಬಂದ್ಬಿಟ್ಟು ಯಾವ್ದು ಬರುತ್ತೆ? ಅಗನಾಸಿನಿ. ಓಕೆ, ಅಗನಾಸಿನಿ ಈಶ್ವರಿ. ಓಕೆ, ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮಾಗಡಿ ಕೆರೆ. ಓಕೆ, ಸೊ ಮಾಗಡಿ ಕೆರೆ. ಓಕೆ, ದ ಫೋರ್ತ್ ಒನ್ ಬಂದ್ಬಿಟ್ಟು ಅಂಕ ಸಮುದ್ರ. ಸೊ ಅಂಕ ಸಮುದ್ರ. ಸೊ ಈ 4 ಬಂದ್ಬಿಟ್ಟು ರಾಮ್ಸರ್ ಸೈಟ್ಸ್ ವೆಟ್ಲ್ಯಾಂಡ್ಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರೋದು. ಓಕೆ, ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದಾರೆ, ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಅದೇ ರೀತಿ ಈ ರಂಗನತಿಟ್ಟು ಲೊಕೇಶನ್ ಎಲ್ಲಿ ಕೇಳ್ತಾರೆ ಅಂದ್ರೆ ರಂಗನತಿಟ್ಟು ಬಂದ್ಬಿಟ್ಟು ಮಂಡ್ಯದಲ್ಲಿ ಇರೋದು. ಓಕೆ, ಅಗನಾಸಿನಿ ಬಂದ್ಬಿಟ್ಟು ಉತ್ತರ ಕನ್ನಡ ಅಥವಾ ಕಾರವಾರ ಡಿಸ್ಟಿಕ್ ಅಲ್ಲಿ. ಓಕೆ, ಅದೇ ರೀತಿ ಮಾಗಡಿ ಕೆರೆ ಬಂದ್ಬಿಟ್ಟು ಗದಗ ಡಿಸ್ಟಿಕ್ ಅಲ್ಲಿ ಬರೋದು. ಓಕೆ, ಸೊ ಅಂಕ ಸಮುದ್ರ ಇಟ್ಸ್ ಇನ್ ವಿಜಯನಗರ ಡಿಸ್ಟಿಕ್. ಅಲ್ಲಿ ವಿಜಯನಗರ ಡಿಸ್ಟಿಕ್. ಓಕೆ, ಸೊ ಇದು ಕೂಡ ಇಷ್ಟು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌ ಮೆನಿ ರಾಮ್ಸರ್ ಸೈಟ್ಸ್ ಅಂತ ಕೇಳ್ತಾರೆ. ಅದೇ ರೀತಿ ಆಸ್ ಆಫ್ ನೋ ಮೋರ್ ದನ್ 100 ಇದಾವೆ, ಬಟ್ ಇದು ಜನವರಿ ಇರೋದ್ರಿಂದ 98 ಇದ್ದು ಜನವರಿಯಲ್ಲಿ. ಅದೇ ರೀತಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ರಾಮ್ಸರ್ ಕನ್ವೆನ್ಷನ್,
ಯಾವಾಗ ಬಂತು 1972? ರಾಮ್ಸರ್ ಇರೋದ್ರಲ್ಲಿ ಇರಾನ್ ಅಲ್ಲಿ ಇರೋದು. ಓಕೆ, ಸೊ ಅದೇ ರೀತಿ ಇಂಡಿಯಾ ಜಾಯ್ನ್ ಆಗಿದ್ದು 1982 ಅಲ್ಲಿ. ಇಂಡಿಯಾ ಬಿಕಮ್ ಅ ಪಾರ್ಟಿ ಟು ದ ರಾಮ್ಸರ್ ಸೈಟ್ಸ್. ಓಕೆ, ಅದೇ ರೀತಿ ಯುಕೆ ಬಂದ್ಬಿಟ್ಟು ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ದ ವರ್ಲ್ಡ್. ಐ ಥಿಂಕ್ ಇಟ್ಲಿ ಎರಡು ರೇಂಜ್ ಅಲ್ಲಿ ಇರೋದು, ಯುಕೆ ಅಂಡ್ ಇಟ್ಲಿ. ಅಂಡ್ ಅಮಾಂಗ್ ದಟ್ ಮತ್ತೆ ನೋಡಿದ್ವಿ ಕರ್ನಾಟಕ ರಾಮ್ಸರ್ ಸೈಟ್ಸ್ ಒಂದು ರಂಗನತಿಟ್ಟು, ಸೊ ಅದೇ ರೀತಿ ಅಗ್ನಾಸಿನಿ, ಸೊ ಮಾಗಡಿ ಕೆರೆ, ಅದೇ ರೀತಿ ಅಂಕ ಸಮುದ್ರ. ಅದೇ ರೀತಿ ಇನ್ನೊಂದು ಪಾಯಿಂಟ್ ನೋಡಿದ್ವಿ, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್. ಏನಂತಂದ್ರೆ ಇಟ್ಸ್ ಅ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಇದು ಕೂಡ ವೆಟ್ಲ್ಯಾಂಡ್ ಡೆವಲಪ್ಮೆಂಟ್ ಮತ್ತೆ ಪ್ರೊಟೆಕ್ಷನ್ ಏನ್ ಬೇಕು ಸಜೆಷನರಿ ಮೆಜರ್ಸ್ ನ ಕೊಡುತ್ತೆ. ಇಷ್ಟು ಪಾಯಿಂಟ್ ನ ಫ್ಯಾಕ್ಟ್ಸ್ ನ ನಾವು ನೋಡಿದ್ವಿ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು, ಸೊ ಏನಿದೆ ಅಂತಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಕ್ಯಾಟಗರೀಸ್ ದ ಕಂಪ್ಯಾರಿಸನ್ ದಟ್ ಗೆಟ್ಸ್ ಆಸ್ಕ್ಡ್ ಅಂತ ಇದೆ. ಸೊ ಇಲ್ಲೇನಂತಂದ್ರೆ ನಮ್ಗೆ ಗೊತ್ತು, ಸೊ ಫಾರೆಸ್ಟ್ ಇದೆ ಅಂತಂದ್ಮೇಲೆ ಅದ್ರ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡುತ್ತಂದ್ರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಏನ್ ಮಾಡುತ್ತೆ, ಕೆಲವೊಂದು ಇನಿಷಿಯೇಟಿವ್ ತಗೊಂಡ್ಬಂದಿದೆ ಪ್ರೊಟೆಕ್ಟೆಡ್ ಏರಿಯಾ ಅಂತ. ಸೊ ಒಂದು ಏರಿಯಾ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಅದರದೇ ಆದ ಲಾ ಮತ್ತು ಲೀಗಲ್ ರೂಲ್ಸ್ ಇರುತ್ತೆ. ಅದಕ್ಕೆ ಸೊ ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಅದೇ ರೀತಿ ಕನ್ಸರ್ವೇಶನ್ ರಿಸರ್ವ್, ಓಕೆ, ಅದೇ ರೀತಿ ಕಮ್ಯುನಿಟಿ ರಿಸರ್ವ್ಸ್ ಇದಾವೆ. ಸೊ ಇದು ಬಂದ್ಬಿಟ್ಟು ಇವೆಲ್ಲ ಏನಂತಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಕ್ಯಾಟಗರೀಸ್ ಅಂತ ಕರೆಯೋದು. ಓಕೆ, ಸೊ ಇಲ್ಲಿ ಏನಂತಂದ್ರೆ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಏನಿದೆ ಅಂದ್ರೆ ನ್ಯಾಷನಲ್ ಪಾರ್ಕ್ ಇದೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಡ್ ಕನ್ಸರ್ವೇಶನ್ ರಿಸರ್ವ್ ಇದೆ. ನಮ್ಗೆ ಗೊತ್ತು ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು, ಓಕೆ, ಸೊ ಇದ್ರ ಲೀಗಲ್ ಬೇಸಿಸ್ ಎಸ್ಟಾಬ್ಲಿಷ್ ಯಾವ್ದ್ರ ಅಂಡರ್ ಮಾಡ್ತಾರೆ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಒಂದು ಏರಿಯಾನ ಕನ್ಸಿಡರ್ ಮಾಡಿದ್ರೆ ನ್ಯಾಷನಲ್ ಪಾರ್ಕ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಆಕ್ಟಿವಿಟೀಸ್ ಗೆ ಪರ್ಮಿಷನ್ ಇರಲ್ಲ. ದೇರ್ ಆರ್ ನೋ ಗ್ರೇಸಿಂಗ್ ಆಕ್ಟಿವಿಟೀಸ್, ದೇರ್ ಆರ್ ನೋ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್. ಸೊ ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಮತ್ತೆ ಎನ್ವೈರನ್ಮೆಂಟಲ್ ಥ್ರೆಟ್ ಮಾಡೋ ಆಕ್ಟಿವಿಟೀಸ್ ನಡೆಸೋ ಆಗಿಲ್ಲ. ದಟ್ ಈಸ್ ದ ನ್ಯಾಷನಲ್ ಪಾರ್ಕ್ ಕ್ರೈಟೀರಿಯಾ. ಸೊ ಇಟ್ಸ್ ಅ ನೋ ಪ್ರೈವೇಟ್ ಟೆನ್ಯೂರಲ್ ರೈಟ್ಸ್ ಕೂಡ ಇರಲ್ಲ. ಸೊ ಇದೇನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ನ್ಯಾಷನಲ್ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತಂದ್ರೆ ಇಟ್ ರಿಕ್ವೆಸ್ಟ್ ಸೆಂಟ್ರಲ್ ಅಥವಾ ಯೂನಿಯನ್ ಗೌರ್ಮೆಂಟ್ ಗೆ ಒಂದು ರೆಸೊಲ್ಯೂಷನ್ ಕಳಿಸುತ್ತೆ. ಅದರ ಬೇಸಿಸ್ ಮೇಲೆ ನ್ಯಾಷನಲ್ ಪಾರ್ಕ್ ನ ಅನೌನ್ಸ್ ಮಾಡ್ತಾರೆ. ಸೊ ಈ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ ಗೊತ್ತಿರಬೇಕು. ದ ಸೆಕೆಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಬರುತ್ತೆ. ಇಟ್ಸ್ ಆಲ್ಸೋ ಎಸ್ಟಾಬ್ಲಿಷ್ ಅಂಡರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಓಕೆ, ಯಾವುದು ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಬಟ್ ಏನಂತಂದ್ರೆ ನ್ಯಾಷನಲ್ ಪಾರ್ಕ್ಗೂ ವೈಲ್ಡ್ ಲೈಫ್ ಸ್ಯಾಂಚುರಿಗೂ ಡಿಫರೆನ್ಸ್ ಏನಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಕೆಲವೊಂದು ರೈಟ್ಸ್ ನ ಪರ್ಮಿಷನ್ ಮಾಡ್ತಾರೆ. ಕೆಲವೊಂದು ರೈಟ್ಸ್ ನ ಅಂದ್ರೆ ನೀವು ಗ್ರೇಜಿಂಗ್ ಆಗ್ಲಿ ಕೆಲವೊಂದು ಆಕ್ಟಿವಿಟೀಸ್ ಗೆ ಲಿಟಲ್ ಬಿಟ್ ಚಿಕ್ಕ ಆಕ್ಟಿವಿಟೀಸ್ ಗೆ ಪರ್ಮಿಷನ್ ಕೊಡ್ತಾರೆ. ಬೇಸ್ಡ್ ಆನ್ ದ ಪರ್ಮಿಷನ್ ಆಫ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಂದ ಪರ್ಮಿಷನ್ ತಗೊಂತಾರೆ. ಸೊ ಇದು ಬಂದ್ಬಿಟ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಓಕೆ, ಅದೇ ರೀತಿ ಕನ್ಸರ್ವೇಶನ್ ರಿಸರ್ವ್ ಕೂಡ ಇದಾವೆ. ಇದನ್ನ ವೈಲ್ಡ್ ಲೈಫ್ ಆಕ್ಟ್ 1972 ನ ಅಮೆಂಡ್ಮೆಂಟ್ ಮಾಡಿ 2002 ಅಲ್ಲಿ ಇನ್ಸರ್ಟ್ ಮಾಡಿರೋದು. ಏನಪ್ಪಾ ಅಂತಂದ್ರೆ ಕೆಲವೊಂದು ಏರಿಯಾ ಇರುತ್ತೆ, ಸೊ ಇದು ನ್ಯಾಷನಲ್ ಪಾರ್ಕ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಅದರಲ್ಲಿ ಕೆಲವೊಂದು ಈ ಬಫರ್ ಝೋನ್ ಅಲ್ಲಿ ಸರೌಂಡಿಂಗ್ ಏರಿಯಾ ಅಲ್ಲಿ ಕನ್ಸರ್ವೇಶನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಸೊ ಕನ್ಸರ್ವೇಶನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಈ ಏರಿಯಾ ಸರೌಂಡಿಂಗ್ ರೀಸನ್ ನ, ಸೊ ಸರೌಂಡಿಂಗ್ ರೀಸನ್ ಇರುತ್ತಲ್ಲ, ಸೊ ಈ ಫಾರೆಸ್ಟ್ ಏರಿಯಾನ ಅಲ್ಲಿರೋ ಕಮ್ಯುನಿಟಿ ಏನ್ ಮಾಡುತ್ತಂದ್ರೆ ಸೊ ಪ್ರೊಟೆಕ್ಷನ್ ಮಾಡಕ್ಕೆ ಅದರದೇ ಆದ ವೇ ಅನ್ನ ಫಾಲೋ ಮಾಡ್ತಾರೆ. ಓಕೆ, ಅಲ್ಲಿ ಲೋಕಲ್ ಗೌರ್ಮೆಂಟ್ ಆಗ್ಲಿ ಅಲ್ಲಿ ವಾಸಿಸಿರುವಂತ ಕಮ್ಯುನಿಟಿಗಳು ಇನಿಷಿಯೇಟಿವ್ಸ್ ತಗೊಂಡು ಅದನ್ನ ಪ್ರೊಟೆಕ್ಷನ್ ಮಾಡ್ತಾರೆ. ಓಕೆ, ಸೊ ಇದನ್ನ ಡಿಕ್ಲೇರ್ ಮಾಡೋದು ಯಾವ್ದಂತಂದ್ರೆ ಕನ್ಸರ್ವೇಶನ್ ರಿಸರ್ವ್ ನ. ಸೊ ಸ್ಟೇಟ್ ಗೌರ್ಮೆಂಟ್ ಇದನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಡಿಕ್ಲೇರ್ ಮಾಡ್ತಾರೆ. ಓಕೆ, ಸೊ ಒನ್ ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ, ಇದು ಕನ್ಸರ್ವೇಶನ್ ರಿಸರ್ವ್ ಆಯ್ತು. ಅದೇ ರೀತಿ ಕಮ್ಯುನಿಟಿ ರಿಸರ್ವ್ ಕೂಡ ಅಂತ ಬರುತ್ತೆ. ಸೊ ಕಮ್ಯುನಿಟಿ ರಿಸರ್ವ್ಸ್ ಏನಂತಂದ್ರೆ, ಸೊ ಕಮ್ಯುನಿಟಿ ರಿಸರ್ವ್ ಏನಂತಂದ್ರೆ ಇಟ್ಸ್ ಅ ಪ್ರೈವೇಟ್ ಅಥವಾ ಪಬ್ಲಿಕ್ ಲ್ಯಾಂಡ್. ಸೊ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಅಲ್ಲಿರೋ ಒಂದು ಏರಿಯಾನ ಅಥವಾ ಫಾರೆಸ್ಟ್ ಲ್ಯಾಂಡ್ ನ ಪ್ರೊಟೆಕ್ಷನ್ ಮಾಡಕ್ಕೆ ತಮ್ಮದೇ ಆದ ಮೆಜರ್ಸ್ ನ ಕೈಗೊಂಡಿರ್ತಾರೆ. ಯಾವುದು ಕಮ್ಯುನಿಟಿ ರಿಸರ್ವ್ಸ್ ಅಂತ. ಓಕೆ, ಸೊ ಇಷ್ಟು ಒಂದು ಬೇಸಿಕ್ಸ್ ಪಾಯಿಂಟ್ ನಮ್ಗೆ ಗೊತ್ತಾಯ್ತು. ಓಕೆ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಲ್ಲ ಅದನ್ನ ಕೆಲವೊಂದು ಕೀ ನೋಟ್ ನ ಮಾಡ್ಕೊಂಡ್ಬಿಟ್ಟು ರಿವಿಷನ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ದ ನೆಕ್ಸ್ಟ್ ಥಿಂಗ್ ಎನ್ವೈರನ್ಮೆಂಟಲ್ ಇನ್ ಬ್ರೀಫ್ ಅಂತ ಇದೆ. ಓಕೆ, ಸೊ ಫಸ್ಟ್ ಒನ್ ನೋಡಿ BBNJ ಅಗ್ರಿಮೆಂಟ್ ಅಂತಿದೆ. ಓಕೆ, ದ ಸೆಕೆಂಡ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್. ಥರ್ಡ್ ಒನ್ ಕೂನೋ ನ್ಯಾಷನಲ್ ಪಾರ್ಕ್. ದ ಫೋರ್ತ್ ಒನ್ ಅರಾವಳಿ ಬೌಂಡ್ರೀಸ್. ಫಿಫ್ತ್ ಒನ್ ವಲ್ಚರ್ಸ್. ಸಿಕ್ಸ್ತ್ ಇನ್ಆಸಿವ್ ಅಲೈನ್ ಸ್ಪೀಸೀಸ್. ಅಂಡ್ ಸೆವೆಂತ್ ಬಂದ್ಬಿಟ್ಟು ಸಿಲ್ಸೇರ್ ಲೇಕ್ ಅಂಡ್ ಕೋಬ್ರಾ ಜಲಾಶಯ ಅಂತ. ಅಂಡ್ ಏತ್ ಒನ್ ಬಂದ್ಬಿಟ್ಟು ಪ್ರೊಜೆಕ್ಟ್ ಡಾಲ್ಫಿನ್ ಅಂತ ಬಂದಿದೆ. ಸೊ ನಾವೇನ್ ಮಾಡೋಣ ಅಂತಂದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ BBNJ ಬಗ್ಗೆ ಐತೆ ದ ಫಸ್ಟ್ ಒನ್. ಓಕೆ,
ಸೊ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುಡಿಕ್ಷನ್ ಅಂತ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಓಕೆ, ಓಕೆ. ಸೊ ಇಲ್ಲಿ ದ ಫಸ್ಟ್ ಒನ್ ಕಾನ್ಸೆಪ್ಟ್ ಏನಂತಂದ್ರೆ BBNJ ಅಂತ ಇದೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಂತಂದ್ರೆ BBNJ ಅಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಚುರಲ್ ಜುಡಿಕ್ಷನ್ ಅಂತ ಕರೀತಾರೆ. ಸೊ ಏನಂದ್ರೆ ಬಯೋಡೈವರ್ಸಿಟಿ ಸೊ ಬಿಯಾಂಡ್ ನ್ಯಾಷನಲ್ ಜುಡಿಕ್ಷನ್ ಅಂತ. ಸೊ ಇಷ್ಟು ಪಾಯಿಂಟ್ ಒಂದು ಬೇಸಿಕ್ಸ್ ಗೊತ್ತಿರ್ಬೇಕು. ಓಕೆ, ಸೊ ಇದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ವೈ ಇಟ್ ಈಸ್ ನ್ಯೂಸ್ ಅಂತಂದ್ರೆ ಸೊ ಕೆಲವೊಂದು ಕ್ರೈಟೀರಿಯಾ ಮತ್ತು ಲೀಗಲ್ ಬೇಸಸ್ ನ ಈ ಆಕ್ಟ್ ಅಂಡರ್ ಚೇಂಜ್ ಮಾಡ್ತಿದ್ದಾರೆ, ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇರೋದು. ಓಕೆ, ಸೊ ಈ BBNJ ನ ಇನ್ನೊಂದು ಪಾಯಿಂಟ್ ಏನಂತ ಕರೀತಾರೆ ಅಂತಂದ್ರೆ ಹೈ ಸೀಸ್ ಅಂತ ಕೂಡ ಕರೀತಾರೆ. ಓಕೆ, ಹೈ ಸೀಸ್ ಅಂತ. ಓಕೆ, ವಾಟ್ ಈಸ್ ಹೈ ಸೀಸ್ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲೇನಂತಂದ್ರೆ ಓಕೆ, ಈ ಹೈ ಸೀಸ್ ನ ಕಾನ್ಸೆಪ್ಟ್ ನ ತಗೊಂಡ್ಬಂದಿರೋದು UN ಕ್ಲಾಸ್ ಅಂತ ಬರುತ್ತೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಅಂಡ್ ಲಾ ಆಫ್ ಸೀಸ್ ಅಂತ. ಓಕೆ, ಸೊ ಇದರ ಅಂಡರ್ ಈ ಹೈ ಸೀಸ್ ನ ತಗೊಂಡ್ಬಂದಿರೋದು. ಸೊ UN ಕ್ಲಾಸ್ ಅಂಡರ್ ಮೋರ್ ದನ್ 168 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತವೆ, ಅಂದ್ರೆ ಅದರಿಂದ ಇರೋದು. ಓಕೆ, ಸೊ ಈ UN ಕ್ಲಾಸ್ ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತಂದ್ರೆ ಜಿನೇವಾ ಕನ್ವೆನ್ಷನ್ ಅಂಡರ್ ಎಸ್ಟಾಬ್ಲಿಷ್ ಆಗಿದ್ದು. ಏನು? ಜಿನೇವಾ ಕನ್ವೆನ್ಷನ್ ಅಂಡರ್ ಎಸ್ಟಾಬ್ಲಿಷ್. ಸೊ ಹಾಗಿದ್ರೆ ಜಿನೇವಾ ಕನ್ವೆನ್ಷನ್ ಇಯರ್ ಎಷ್ಟು? ಸೊ ಇಟ್ ಈಸ್ 1958. ಓಕೆ, ಸೊ ಇಷ್ಟು ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ ಫಸ್ಟ್ ಥಿಂಗ್. ಓಕೆ, ಸೊ ಹಾಗಿದ್ರೆ ಈ BBNJ ಅಥವಾ ಹೈ ಸೀಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಹಾಗಿದ್ರೆ ಏನ BB ಅಂತಂದ್ರೆ ಇದು ಓಷನ್ ಇರುತ್ತೆ. ಎಕ್ಸಾಂಪಲ್ ನಮ್ದು ಅರೇಬಿಯನ್ ಸಿ ಅಂತ ತಗೊಳ್ಳಿ, ಇದು ಇಂಡಿಯಾ ಅಂತ ತಗೊಳ್ರಿ ಇಲ್ಲಿಗೆ ಈ ಪಾರ್ಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪಾರ್ಟ್ ಆಫ್ ದ ಸೀಸ್, ಕೆಲವೊಂದು ಪಾರ್ಟ್ ಅಂದ್ರೆ ಇಲ್ಲಿವರೆಗೂ ಸಿ ಇದೆ, ಸಮುದ್ರ ಇದೆ, ಯಾವ್ದು ಅರೇಬಿಯನ್ ಬೇ ಆಫ್ ಬೆಂಗಾಲ್ ಅಂತ ತಗೊಳ್ಳಿ. ಸೊ ಇದೊಂದು ಸರ್ಟನ್ ಪಾರ್ಟ್ ಇರುತ್ತೆ. ಓಕೆ, ಸರ್ಟನ್ ಪಾರ್ಟ್ ಓಕೆ ದಟ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಟೆರಿಟೋರಿಯಲ್ ಆರ್ ಇಂಟರ್ನಲ್ ವಾಟರ್. ಓಕೆ, ಟೆರಿಟೋರಿಯಲ್ ಆರ್ ಇಂಟರ್ನಲ್ ವಾಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಓಕೆ, ವಾಟ್ ಈಸ್ ಟೆರಿಟೋರಿಯಲ್ ವಾಟರ್ ಆರ್ ವಾಟ್ ಈಸ್ ಇಂಟರ್ನಲ್ ವಾಟರ್ ಅಂತ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವಾಟ್ ಈಸ್ BBNJ ಅಂತ ಏನಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ಗೊತ್ತಾಯ್ತು. ಸೊ BBNJ ಅಂದ್ರೆ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಚುರಲ್ ಜುಡಿಕ್ಷನ್, ಇಟ್ ಕಮ್ಸ್ ಅಂಡರ್ ದ ಹೈ ಸೀಸ್. ಓಕೆ, UN ಕನ್ವೆನ್ಷನ್ ಲಾ ಆಫ್ ಸೀಸ್ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದು, ಮೋರ್ ದನ್ 168 ಕಂಟ್ರೀಸ್ ಪಾರ್ಟೀಸ್ ಇದಾವೆ. ಸೊ ಅಗೇನ್ ಇಟ್ಸ್ ಕಮ್ಸ್ ಅಂಡರ್ ದ ಜಿನೆವಾ ಕನ್ವೆನ್ಷನ್ 1958. ಓಕೆ, ಸೊ ಅದರಲ್ಲಿ ಕೂಡ ನಿಮ್ಗೆ ವಾಟ್ ಈಸ್ ಹೈ ಸೀಸ್ ಅಂತ ಹೇಳಿದೆ. ಸೊ ಪಾರ್ಟ್ ಆಫ್ ದ ಸೀಸ್ ದಟ್ ಡಸಂಟ್ ಕಮ್ ಅಂಡರ್ ದ ಇಂಟರ್ನಲ್ ವಾಟರ್ ಆರ್ ಟೆರಿಟೋರಿಯಲ್ ವಾಟರ್. ಇಷ್ಟು ಪಾಯಿಂಟ್ ಗೊತ್ತಾಯ್ತು. ಹಾಗಿದ್ರೆ ಈ ಲೀಗಲ್ ಫ್ರೇಮ್ವರ್ಕ್ ಏನ್ ಮಾಡಿದ್ದಾರೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀಸ್. ಸೊ ಯಾವುದು UN ಕ್ಲಾಸ್ ಅಂತ ಹೇಳಿದೆ ನಿಮ್ಗೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀಸ್. ಸೊ ಈ ಫ್ರೇಮ್ವರ್ಕ್ ಏನ್ ಮಾಡುತ್ತಂದ್ರೆ ಸೊ ಕೆಲವೊಂದು ಕ್ರೈಟೀರಿಯಾನ ತಗೊಂಡ್ಬರುತ್ತೆ. ಏನಂತಂದ್ರೆ ಓಷನ್ ಅಲ್ಲಿ ಯಾವ್ದು ಆಕ್ಟಿವಿಟೀಸ್ ಮಾಡ್ಬೇಕು, ಯಾವ ಆಕ್ಟಿವಿಟೀಸ್ ಮಾಡ್ಬೇಕು ಓಷನ್ ಆರ್ ಸೀಸ್ ಅಲ್ಲಿ. ಓಕೆ, ಓಷನ್ ಆರ್ ಸೀಸ್ ಅಲ್ಲಿ ಯಾವ ಆಕ್ಟಿವಿಟೀಸ್ ಮಾಡ್ಬೇಕು ಮತ್ತೆ ಮಾಡಬಾರ್ದು ಅನ್ನೋದು ಕೆಲವೊಂದು ಕನ್ವೆನ್ಷನ್ ಅಲ್ಲಿ ತಗೊಂಡ್ಬರ್ತಾರೆ. ಓಕೆ, ಸೊ ಈ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾಸ್ ಅಥವಾ UN ಕ್ಲಾಸ್ 3 ಇನ್ಸ್ಟಿಟ್ಯೂಷನ್ ಸೆಟಪ್ ಮಾಡುತ್ತೆ. ಯಾವ್ದಾದ್ರು 3 ಇನ್ಸ್ಟಿಟ್ಯೂಷನ್ಸ್. ದ ಒನ್ ಈಸ್ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸಿ, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸಿ. ಓಕೆ, ಇಟ್ಸ್ ಅ ಒನ್ ಇನ್ಸ್ಟಿಟ್ಯೂಷನ್. ಸೆಕೆಂಡ್, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಓಕೆ, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಓಕೆ, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. The third one commission on the limit of continental shelf. ಸೊ ಈ 3 ಇನ್ಸ್ಟಿಟ್ಯೂಷನ್ ನ UN ಕ್ಲಾಸ್ ಅಂದ್ರೆ ಸೆಟಪ್ ಮಾಡಿದ್ದು. ಯಾವ್ದು? ಒಂದು ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸಿ, ಸೆಕೆಂಡ್ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಓಕೆ, ಇಟ್ ಈಸ್ ಕಾಲ್ಡ್ as ISA. The third one ಕಮಿಟಿ ಆನ್ ದ ಲಿಮಿಟ್ ಆಫ್ ಕಾಂಟಿನೆಂಟಲ್ ಸೆಲ್ಫ್. ಸೊ ಈ 3 ಇನ್ಸ್ಟಿಟ್ಯೂಷನ್ UN ಕನ್ವೆನ್ಷನ್ ಲಾ ಆಫ್ ಸೀಸ್ ಅಂಡರ್ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಹಾಗಿದ್ರೆ ನಮಗೆ ಈ UN ಕ್ಲಾಸು ಯಾವ್ದಾದ್ರು ಮರಿಟೈಮ್ ಜೋನ್ಸ್ ನ ಮತ್ತೆ ಯಾವ್ದಾದ್ನ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನಮ್ಗೆ ಗೊತ್ತಿರಬೇಕು. ಸೊ ಒಂದು ಓಷನ್ ಅಥವಾ ಒಂದು ಸಿ ಇದೆ ಅಂತಂದ್ರೆ ಅದ್ರದ್ದು ಆದ ಕ್ರೈಟೀರಿಯಾ ಇರುತ್ತೆ, ಅದ್ರದ್ದು ಆದ ಒಂದು ಲೊಕೇಶನ್ ಇರುತ್ತೆ, ಎಷ್ಟು ರೇಂಜ್ ಅಲ್ಲಿ ನೀವು ಆಕ್ಟಿವಿಟೀಸ್ ನ ಮಾಡ್ಬೋದು ಅಂತ ಮಾಡಬಾರ್ದಂತ. ಓಕೆನಾ? ಸೊ ಇಲ್ಲಿ ಬೈ ಒನ್ ನೋಡ್ತಾ ಹೋಗೋಣ. ಸೊ UN ಕ್ಲಾಸ್ ಮರಿಟೈಮ್ ಜೋನ್ಸ್ ಇದಾವೆ, UN ಕ್ಲಾಸ್ ಮರಿಟೈಮ್ ಜೋನ್ಸ್ ಅಂತ. ಓಕೆ,
ಸೊ ಮ್ಯಾರಿಟೈಮ್ ಝೋನ್ಸ್. ಸೊ ಏನಂತಂದ್ರೆ ನೀವೊಂದು ಓಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನ ಈ ರೀತಿ ಡಿವೈಡ್ ಮಾಡ್ತಾರೆ. ಓಕೆ, ನಿಮ್ಗೆ ಶಾರ್ಟ್ ಕಟ್ ಆಗಿ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ತೋರಿಸ್ತೀನಿ ಗೊತ್ತಾಗ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿವರೆಗೂ ಬೀಚ್ ಇದೆ ಅಥವಾ ಲ್ಯಾಂಡ್ ಇದೆ ಇಲ್ಲಿ. ಓಕೆ, ಇಲ್ಲೊಂದು ಲ್ಯಾಂಡ್ ಇದೆ. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಲ್ಲಿವರೆಗೂ ಬಂದ್ಬಿಟ್ಟು ನಿಮ್ಗೆ ಇಂಟರ್ನಲ್ ವಾಟರ್ಸ್ ಇರುತ್ತೆ. ಓಕೆ, ಇದು ಇಂಟರ್ನಲ್ ವಾಟರ್ಸ್, ನಾಟ್ ಇಂಟರ್ನ್ಯಾಷನಲ್, ಇಟ್ ಇಸ್ ದ ಇಂಟರ್ನಲ್ ವಾಟರ್ಸ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂದ್ರೆ ಇಲ್ಲಿಂದ 12 ನಾಟಿಕಲ್ ಮೈಲ್. ಓಕೆ, ಇಲ್ಲಿಂದ 12 ನಾಟಿಕಲ್ ಮೈಲ್ ಬಂದ್ಬಿಟ್ಟು ಇದನ್ನ ಟೆರಿಟೋರಿಯಲ್ ಸಿ ಅಂತ ಕರೀತಾರೆ. ಏನು? ಟೆರಿಟೋರಿಯಲ್ ಸಿ. ಓಕೆ, ಇಟ್ಸ್ ಕಾಲ್ಡ್ ಟೆರಿಟೋರಿಯಲ್ ಸಿ. ಸೊ ಇದು 12 ನಾಟಿಕಲ್ ಮೈಲ್. ಸೊ 1 ನಾಟಿಕಲ್ ಮೈಲ್ ಅಂದ್ರೆ ಎಷ್ಟು? 1.852 ಕಿಲೋಮೀಟರ್. ಸೊ 1 ನಾಟಿಕಲ್ ಮೈಲ್ ಅಂದ್ರೆ 1.852 ಕಿಲೋಮೀಟರ್. ಓಕೆನಾ? ಸೊ ಹಾಗೆ ಇದು 12 ನಾಟಿಕಲ್ ಮೈಲ್ ಇರೋದ್ರಿಂದ ಇಲ್ಲಿವರೆಗೂ ಟೆರಿಟೋರಿಯಲ್ ಸಿ ಅಲ್ಲಿ ಇಲ್ಲಿ ಬೌಂಡ್ರಿಯಲ್ಲಿ ಬರೋ ಆ ಸ್ಟೇಟ್ ಅಥವಾ ನೇಷನ್ ಇಟ್ ಹ್ಯಾಸ್ ಫುಲ್ಲಿ ಸವರಿನ್ ಪವರ್ ಟು ದೇರ್ ಆಕ್ಟಿವಿಟೀಸ್. ಸೊ ಫಿಶಿಂಗ್ ಆಕ್ಟಿವಿಟೀಸ್, ಅದರ ಎಕನಾಮಿಕ್ ಆಕ್ಟಿವಿಟೀಸ್ ನ ಇಲ್ಲಿ ಸ್ಟೇಟ್ ಕೈಗೊಳ್ಳುತ್ತೆ. ಓಕೆನಾ? ಯಾವುದು? ಟೆರಿಟೋರಿಯಲ್ ಸಿ ಅಲ್ಲಿ. ಸೊ ಆಮೇಲೆ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ 24 ನಾಟಿಕಲ್ ಮೈಲ್ ಏನಿದೆ ಅಂತಂದ್ರೆ ಇಟ್ಸ್ ಕನ್ಸಿಡರ್ ಆಸ್ ಎ ಕಾಂಟಿಜಿಯಸ್ ಝೋನ್ ಅಂತ ಕರೀತಾರೆ. ಏನು? ಕಾಂಟಿಜಿಯಸ್ ಝೋನ್ ಅಥವಾ ಕಾಂಟಿಜಿಯಸ್ ಝೋನ್ ಅಂತ ಕರೀತಾರೆ. ಸೊ ಇಲ್ಲಂತಂದ್ರೆ ಸ್ಟೇಟ್ ಅಂದ್ರೆ ಅಲ್ಲಿರೋ ನೇಷನ್ ಕ್ಯಾನ್ ಟೇಕ್ ಎನಿ ಆಕ್ಷನ್ ಫಾರ್ ದ ವೈಲೇಷನ್ ಆಫ್ ಲಾ. ಅಂದ್ರೆ ಯಾರಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಅಥವಾ ಯಾರಾದ್ರೂ ಇಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ಮಾಡ್ತಿದಾರೆ ಅಂತಂದ್ರೆ ಸ್ಟೇಟ್ ಅವರಿಗೆ ಪನಿಷ್ಮೆಂಟ್ ಕೊಡಬಹುದು. ಓಕೆ, ಯಾವ್ದು? ಕಾಂಟಿಜಿಯಸ್ ಝೋನ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ 200 ನಾಟಿಕಲ್ ಮೈಲ್ ಏನಂತ ಕರೀತಾರೆ ಅಂದ್ರೆ ಇಟ್ಸ್ ಕನ್ಸಿಡರ್ ಆಸ್ ಅ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಸೊ ಇದು 200 ನಾಟಿಕಲ್ ಮೈಲ್ ವರೆಗೂ ಇಟ್ಸ್ ಕನ್ಸಿಡರ್ ಆಸ್ ಅ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಎಕ್ಸ್ಪ್ಲಾಯ್ಟ್ ಆಲ್ ಎಕನಾಮಿಕ್ ರಿಸೋರ್ಸ್. ಅಂದ್ರೆ ಈ ಝೋನ್ ಅಲ್ಲಿ ಇಲ್ಲಿಂದ 200 ನಾಟಿಕಲ್ ಮೈಲ್ ಅಲ್ಲಿ ಸ್ಟೇಟ್ ಅಥವಾ ಯಾವ್ದಾದ್ರು ನೇಷನ್ ಇಟ್ ಹ್ಯಾಸ್ ದ ಕಂಪ್ಲೀಟ್ ಪವರ್ ಟು ಎಕ್ಸ್ಪ್ಲಾಯ್ಟ್ ಆಲ್ ಎಕನಾಮಿಕ್ ರಿಸೋರ್ಸಸ್. ಓಕೆನಾ? ಸೊ ಇಲ್ಲಿಂದ ಮಾಡೋದು. ಸೊ ಅದನ್ನ ಏನಂತ ಕರೀತಾರೆ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೆಯೋದು. ಸೊ ಇಷ್ಟು ಪಾಯಿಂಟ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಏನಂದ್ರೆ ಯುಎನ್ ಕ್ಲಾಸ್ ಅಂದ್ರೆ ಏನು, ವಾಟ್ ಈಸ್ BBNJ, ವಾಟ್ ಈಸ್ ಹೈಸೀಸ್ ಅಂತ ಗೊತ್ತಾಯ್ತು. ಓಕೆ, ಯುಎನ್ ಕ್ಲಾಸ್ ಬಂದ್ಬಿಟ್ಟು 1958 ಅಲ್ಲಿ ಸ್ಟಾರ್ಟ್ ಆಗಿರೋದು. ಓಕೆ, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಜಿನೇವಾ ಕನ್ವೆನ್ಷನ್ ಅಂತ ಕರೀತಾರೆ. ಓಕೆ, ಸೊ ಅಲ್ಲೇನ್ ಮಾಡ್ತಾರೆ? 3 ಇನ್ಸ್ಟಿಟ್ಯೂಷನ್ ಸೆಟಪ್ ಮಾಡ್ತಾರೆ. ಒಂದು ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ, ಒಂದು ಕಾಂಟಿನೆಂಟಲ್ ಸೆಲ್ಫ್, ಅನದರ್ ಇಸ್ ಸೊ ಇಂಟರ್ನ್ಯಾಷನಲ್ ಲೀಗಲ್ ಫ್ರೇಮ್ ವರ್ಕ್, 3 ಇನ್ಸ್ಟಿಟ್ಯೂಷನ್, ಟ್ರಿಬ್ಯುನಲ್ ಅಂತ. ಸೊ 3 ಇನ್ಸ್ಟಿಟ್ಯೂಷನ್ ಸೆಟಪ್ ಆಗುತ್ತೆ. ಅದೇ ರೀತಿ ಮರಿಟೈಮ್ ಝೋನ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಒಂದು ಟೆರಿಟೋರಿಯಲ್ ಸಿ 12 ನಾಟಿಕಲ್ ಮೈಲ್ ಅಲ್ಲಿ, ಅದೇ ರೀತಿ ಅಥವಾ ಇಂಟರ್ನಲ್ ವಾಟರ್ ಅಂತ ಕರೀತಾರೆ. ಅದೇ ರೀತಿ 24 ನಾಟಿಕಲ್ ಮೈಲ್ ವರೆಗೂ ಕಾಂಟಿಜಿಯಸ್ ಝೋನ್, 200 ನಾಟಿಕಲ್ ಮೇಲೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಓಕೆನಾ? ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ಯಾವ ನೇಷನ್ ಅಥವಾ ಯಾವುದೇ ಸ್ಟೇಟ್ ಕೂಡ ಇಟ್ ಕ್ಯಾನ್ ಕಂಡಕ್ಟ್ ಎನಿ ವಾಟ್ ಯು ಕಾಲ್ ಎಕನಾಮಿಕ್ ಆಕ್ಟಿವಿಟೀಸ್ ನ ಇಲ್ಲಿ ನಾವು ಕಂಡಕ್ಟ್ ಮಾಡಬಹುದು. ಸೊ ಇಷ್ಟು ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಪ್ ಟು ದ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಓಕೆ ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್. ಸೊ ಇಲ್ಲೇನ್ ನೋಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಂತ ಇರೋದು ಸೆಕೆಂಡ್ ನ್ಯೂಸ್ ಅಲ್ಲಿ. ಸೊ ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಮೆಜರ್ಸ್ ಇಂಪೋಸಿಂಗ್ ಎ ಕಾರ್ಬನ್ ಪ್ರೈಸ್ ಆನ್ ಇಂಪೋರ್ಟ್ಸ್ ಆಫ್ ಸ್ಪೆಸಿಫೈಡ್ ಗೂಡ್ಸ್ ಅಂಡ್ ಇಂಡಿಯಾ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಅಪೋಸ್ಡ್ ಇಟ್ ಹ್ಯಾಸ್ ಅ ಯೂನಿಲಾಟರಲ್ ಟ್ರೇಡ್ ಬ್ಯಾರಿಯರ್ ಡಿಸ್ಗೈಸ್ ಆಸ್ ಎ ಕ್ಲೈಮೇಟ್ ಪಾಲಿಸಿ ರಿಲೆವೆಂಟ್ ವೆನ್ ರೀಡಿಂಗ್ ದ ಯುರೋಪಿಯನ್ ಯೂನಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ. ಸೊ ಏನಿದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಏನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್? ಓಕೆ, ಇದು ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ ನೇಷನ್ಸ್ ಏನ್ ಮಾಡಿದ್ರು ಅಂತಂದ್ರೆ ಒಂದು ಸೊ ಟ್ರೀಟಿ ಅಥವಾ ಒಂದು ಕನ್ವೆನ್ಷನ್ ನ ಪಾಸ್ ಮಾಡ್ಕೊಂಡಿದ್ರು. ಏನಂದ್ರೆ ಇದೊಂದು ಇಂಪೋರ್ಟ್ ಡ್ಯೂಟಿ ಅಂತಂದ್ರೆ ಇಂಪೋರ್ಟ್ ಮಾಡ್ಕೊಳ್ತಾರಲ್ಲ ಬೇರೆ ನೇಷನ್ ದಿಂದ ಯುರೋಪಿಯನ್ ಯೂನಿಯನ್ ಅಂತ ಕನ್ಸಿಡರ್ ಮಾಡಿ ಬೇರೆ ಕಡೆಯಿಂದ ಏನಾದ್ರು ಮಟೀರಿಯಲ್ ನ ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ ಅದು ಎಷ್ಟು ಕಾರ್ಬನ್ ಎಮಿಷನ್ ಮಾಡುತ್ತೆ ಅಥವಾ ಕಾರ್ಬನ್ ಎಷ್ಟು ಇಂಟೆನ್ಸಿವ್ ಗೂಡ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಡ್ಯೂಟಿ ಅಥವಾ ಟ್ಯಾಕ್ಸ್ ಅಥವಾ ತಾರೀಫ್ ನ ಅದ್ರ ಮೇಲೆ ಹಾಕ್ತಾರೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಟ್ ಕಮ್ಸ್ ಅಂಡರ್ 55 ಪ್ಯಾಕೇಜ್ ಅಂತ ಬರುತ್ತೆ. ಏನಂತಂದ್ರೆ ಯುರೋಪಿಯನ್ ಯೂನಿಯನ್ 55 ಪ್ಯಾಕೇಜ್ ಅಂತ. ಓಕೆ, 55 ಪ್ಯಾಕೇಜ್. ಸೊ ಅದರ ಅಂಡರ್ ಏನ್ ಮಾಡ್ತಾರೆ ಅಂತಂದ್ರೆ ದೇ ಇನಿಷಿಯೇಟೆಡ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ. ಸೊ ಇಲ್ಲಿ ಏನಾಗುತ್ತಂದ್ರೆ ನೀವು ಜಾಸ್ತಿ ಕಾರ್ಬನ್ ಪ್ರೊಡ್ಯೂಸ್ ಮಾಡೋದು ಅಥವಾ ಕಾರ್ಬನ್ ರಿಲೀಸ್ ಮಾಡೋ ಪ್ರಾಡಕ್ಟ್ ಇದೆ ಅಂತ ಹೇಳಿ ಅದ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಿದ್ರೆ ಹಾಗಿದ್ರೆ ಪ್ರೊಡಕ್ಷನ್ ಹೇಗ್ ಮಾಡೋದು?
ಸೊ ಟ್ರೇಡ್ ಹೇಗ್ ಮಾಡೋದು, ಅವ್ರ ನೇಷನ್ಗೋಸ್ಕರ ಮಾಡ್ತಿರೋದು ಒಳ್ಳೇದೇ ಇರ್ಬೋದು, ಬಟ್ ಇನ್ ದ ಕನ್ಸಿಡರಿಂಗ್ ದ ಡೆವಲಪಿಂಗ್ ನೇಷನ್ಸ್ ನೀವು ಎಲ್ಲದಕ್ಕೂ ಈ ತರ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆಗ್ತಾ ಹೋದ್ರೆ ಎಕನಾಮಿಗೆ ಥ್ರೆಟ್ ಆಗುತ್ತೆ. ಸೊ ಅದೇ ರೀತಿ ನಾವು ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಆ ಇಶ್ಯೂ ಇಲ್ಲಿ ಎವಾಲ್ವ್ ಆಗೋದ್ರಿಂದ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ನ್ಯೂಸ್ ಅಲ್ಲಿ ಇತ್ತು. ಸೊ ಅಷ್ಟು ಕೊಟ್ಟಿರೋದಿಲ್ಲ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಕುನೋ ನ್ಯಾಷನಲ್ ಪಾರ್ಕ್ ಇದೆ. ಓಕೆ, ಸೊ ಈ ಕುನೋ ನ್ಯಾಷನಲ್ ಪಾರ್ಕ್ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ನಮೀಬಿಯಾ ಮತ್ತೆ ಸೌತ್ ಆಫ್ರಿಕಾದಿಂದ ಚೀತಾನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದಕ್ಕೆ ಕೇಳೋ ಚಾನ್ಸ್ ಇರುತ್ತೆ. ಕುನೋ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಇನ್ ಮಧ್ಯಪ್ರದೇಶ್ ಡಿಸ್ಟಿಕ್, ಮಧ್ಯಪ್ರದೇಶ್ ಸ್ಟೇಟ್ ಅಲ್ಲಿ ಬರೋದು. ಓಕೆ, ಶಿವರಾಪುರ ಡಿಸ್ಟಿಕ್ ಮಧ್ಯಪ್ರದೇಶ ಅಲ್ಲಿ ಬರೋದು. ಸೊ ಪ್ರಾಜೆಕ್ಟ್ ಚೀತಾ ಬಂದ್ಬಿಟ್ಟು 2022 ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಆ ಏನು ಪ್ರಾಜೆಕ್ಟ್ ಅಂಡರ್ ಕೆಲವೊಂದು ಚೀತಾಗಳನ್ನ ಆಫ್ರಿಕಾ ಮತ್ತು ನಮೀಬಿಯಾದಿಂದ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಲ್ಲಿಂದ ತಗೊಬಂದು ಇಲ್ಲಿಗೆ ಬಿಡ್ತಿದ್ದಾರೆ, ಯಾವ್ದು ಕುನೋ ನ್ಯಾಷನಲ್ ಪಾರ್ಕಿಗೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಟ್ಸ್ ಅ ವರ್ಲ್ಡ್ ಫಸ್ಟ್ ಇಂಟರ್ ಕಾಂಟಿನೆಂಟಲ್ ಟ್ರಾನ್ಸ್ಲೊಕೇಶನ್ ಆಫ್ ಲಾರ್ಜ್ ಕಾರ್ನಿವೋರ್. ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಒಂದು ಕಾರ್ನಿವೋರ್ ಅನಿಮಲ್ ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ದಟ್ಸ್ ವೈ ಇಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ದ ನೆಕ್ಸ್ಟ್, ಸೊ ಇಲ್ಲಿ ಅರಾವಳಿ ಬೌಂಡ್ರೀಸ್ ಅಂತ ಇದೆ. ಸೊ ಅರಾವಳಿ ಬೌಂಡ್ರೀಸ್ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು, ವೈ ಇಟ್ ಈಸ್ ಇನ್ ನ್ಯೂಸ್ ಅಂತ. ಸೊ ಇದು ಒಂದು ಕಾಂಟ್ರವರ್ಸಿ ಇತ್ತು. ಸೊ ಏನಂತಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡ್ತು. ಸೊ ಎಷ್ಟು ಬೌಂಡ್ರೀಸ್, ಎಷ್ಟು ಜಾಗ ಇರಬೇಕು ಮೈನಿಂಗ್ ಅಂತ. ಈ ಕಾಂಟ್ರವರ್ಸಿ ಹೇಗ್ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ, ಸೊ ಮೋರ್ ದೆನ್ 100 ಮೀಟರ್ ಅಬೌವ್ ಇದ್ರೆ ಸೊ ಆ ಜಾಗನ ಇಟ್ಸ್ ಕನ್ಸಿಡರ್ ಆಸ್ ದ ಅರಾವಳಿ ಲ್ಯಾಂಡ್ ಫಾರ್ಮ್ ಅಂತ ಕರೀತಾರೆ. ಸೊ ಇದು ಅರಾವಳಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಈ ಲ್ಯಾಂಡ್ ಬೇಸ್ ಇಂದ 100 ಮೀಟರ್ ಇದ್ರೆ ಆ ಜಾಗನ ಇದು ಲ್ಯಾಂಡ್ ಫಾರ್ಮ್ ಅಂತ ಕರೀತಾರೆ. ಇದನ್ನ ಬಿಟ್ಟು ಬೇರೆ ಜಾಗದಲ್ಲಿ ಕೂಡ ನೀವು ಮೈನಿಂಗ್ ಮಾಡಬಹುದು ಅಂತ ಹೇಳಿದ್ರು. ಸೊ ಇದರಿಂದ ಏನಾಗುತ್ತಂದ್ರೆ, ಸೊ 90% ಲ್ಯಾಂಡ್ ಸೊ 100 ಮೀಟರ್ ಗಿಂತ ಕಮ್ಮಿನೇ ಇದೆ. ಹಂಗಂತ ಹೇಳಿ ಇಡೀ ಜಾಗನ ಎಕ್ಸ್ಪ್ಲಾಯ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಇನ್ ದ ಪಾಯಿಂಟ್ ಆಫ್ ಎನ್ವೈರನ್ಮೆಂಟಲ್ ಅಂಡ್ ವಾಟ್ ಯು ಕಾಲ್ ನೇಚರ್ ಥ್ರೆಟ್ ಏನಿದೆ ಅಂತ ಅದನ್ನ ಮಾತಾಡಿರೋದು. ಸೊ ಆ ಇಶ್ಯೂ ನ್ಯೂಸ್ ಅಲ್ಲಿ ಇತ್ತು. ಸೊ ಇಷ್ಟು ಹೈಲೈಟ್ಸ್ ಗೊತ್ತಾಯ್ತು. ಸೊ ಅದು ನ್ಯೂಸ್ ಅಲ್ಲಿ ಇರೋದ್ರಿಂದ ನಮಗೆ ಎಕ್ಸಾಮ್ಗೆ ಏನ್ ಕೇಳ್ತಾರೆ, ವಾಟ್ ಈಸ್ ಅರಾವಳಿ ಹಿಲ್ಸ್, ಎಲ್ಲಿ ಬರುತ್ತೆ, ಅದು ಯಾವ ತರ ಮೌಂಟೇನ್ ಅಂತ ಗೊತ್ತಿರ್ಬೇಕು. ಓಕೆ, 1 ಮೈಲ್ ನೋಡ್ತಾ ಹೋಗೋಣ. ಓಕೆ, ಸೊ ಈ ಅರಾವಳಿ ಬೌಂಡ್ರೀಸ್, ಸೊ ಅರಾವಳಿ ಹಿಲ್ಸ್ ಎಲ್ಲಿ ಬರ್ತವೆ? ಓಕೆ, ದ ಫಸ್ಟ್ ಥಿಂಗ್ ಇಟ್ ಸೇರ್ಸ್ ಬಾರ್ಡರ್. ಸೊ ಎಲ್ಲಿಂದ ಹೇಗೆ ಹೋಗುತ್ತೆ ಅಂತ ಗೊತ್ತಿರ್ಬೇಕು. ಸೊ ನಮಗ್ ಬಂದ್ಬಿಟ್ಟು ಅರಾವಳಿ ಬಂದ್ಬಿಟ್ಟು ಈ ತರ, ಸೊ ಇಂಡಿಯಾ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಇದು ಕನ್ಸಿಡರ್ ಮಾಡಿದಾಗ ಸೊ ಇಲ್ಲಿಂದ ಸೊ ಈ ಪಾರ್ಟ್ ಇಂದ ಹಿಡಿದು ಈ ತರ ಜಾಗದಲ್ಲಿ ಅರಾವಳಿ ಹೋಗೋದು. ಓಕೆ, ಈ ಸೌತ್ ವೆಸ್ಟ್ ಪಾರ್ಟ್ ಇಂದ ಈ ನಾರ್ತ್ ಈಸ್ಟ್ ಈ ತರ ಈ ಮೂವ್ಮೆಂಟ್ ಅಲ್ಲಿ ಅರಾವಳಿ ಹಿಲ್ಸ್ ಬರೋದು. ಓಕೆನಾ? ಹಾಗಿದ್ರೆ ಇಟ್ ಸೇರ್ಸ್ ಅರೌಂಡ್ 600 to 700 ಕಿಲೋಮೀಟರ್ ಲೆಂತ್ ಇದೆ. ಓಕೆ, ಸೊ 600 to 700 ಕಿಲೋಮೀಟರ್ ಉದ್ದ ಇರೋದು ಅರಾವಳಿ ಹಿಲ್ಸ್. ಹಾಗಿದ್ರೆ ಯಾವ್ದಾದ್ರು ಸ್ಟೇಟ್ ಥ್ರೂ ಅರಾವಳಿ ಹಿಲ್ಸ್ ಹೋಗುತ್ತೆ ಅಂತ ಗೊತ್ತಿರಬೇಕು. ಓಕೆನಾ? ಸೊ ಇಂಪಾರ್ಟೆಂಟ್ 4 ಸ್ಟೇಟ್ಸ್ ಬಂದ್ಬಿಟ್ಟು ಫಸ್ಟ್ ಡೆಲ್ಲಿಯಿಂದ, ಓಕೆ, ಫಸ್ಟ್ ಡೆಲ್ಲಿ. ಓಕೆ, ದ ನೆಕ್ಸ್ಟ್ ಅದೇ ರೀತಿ ಹರಿಯಾಣ ಇದೆ, ಹರಿಯಾಣ. ನೆಕ್ಸ್ಟ್ ರಾಜಸ್ಥಾನ ಅಂಡ್ ಗುಜರಾತ್. ಓಕೆ, ಈ 4 ಸ್ಟೇಟ್ಸ್ ಥ್ರೂ ಏನಾಗುತ್ತೆ ಅಂದ್ರೆ ಅರಾವಳಿ ಹಿಲ್ಸ್ ಫ್ಲೋ ಆಗುತ್ತೆ ಇದ್ರಲ್ಲಿ. ಓಕೆ, ಇಷ್ಟು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಟ್ಸ್ ಅ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಥವಾ ಓಲ್ಡ್ ಫೋಲ್ಡ್ ಮೌಂಟೇನ್. ಸೊ ಇದನ್ನ ಹಿಮಾಲಯಕ್ಕಿಂತನೂ ಹಳೆ ಮೌಂಟೇನ್ ಅಂತ ಹೇಳ್ತಾರೆ. ಏನಕ್ಕಂತಂದ್ರೆ ಬಿಕಾಸ್ ಆಫ್ ಎರೋಷನ್ ಇದರ ಹೈಟ್ ತುಂಬಾ ಸೌದು ಹೋಗ್ಬಿಟ್ಟಿದೆ. ಓಕೆ, ಇಟ್ಸ್ ಅ ಓಲ್ಡ್ ಫೋಲ್ಡ್ ಮೌಂಟೇನ್. ಈ ಪಾಯಿಂಟ್ ಕೂಡ ತುಂಬಾ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಅದೇ ರೀತಿ ಕೇಳಿದಾರೆ ತುಂಬಾ ಸಲ. ಅದೇ ರೀತಿ ಅರಾವಳಿಯಲ್ಲಿ ಒಂದು ರೀಸೆಂಟ್ ಆಗಿ ಗ್ರೀನ್ ವಾಲ್ ಇನಿಷಿಯೇಟಿವ್ ಕೂಡ ತಗೊಂಡ್ಬಂದಿದ್ದಾರೆ. ಓಕೆ, ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತ. ಸೊ ಏನ್ ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತಂದ್ರೆ, ಸೊ ಅರಾವಳಿಗೆ ಸುತ್ತಮುತ್ತ ಇಲ್ಲಿ ತಾರ್ ಡೆಸರ್ಟ್ ಇರೋದ್ರಿಂದ ಆ ಡೆಸರ್ಟ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿದೆ, ಮಳೆ ಕಮ್ಮಿ ಆಗ್ತಾ ಇಲ್ಲಿದು ಫಾರೆಸ್ಟ್ ಮತ್ತೆ ನೇಚರ್ ಥಿಂಗ್ಸ್ ಎಲ್ಲ ಎಕ್ಸ್ಪ್ಲೋಟ್ ಆಗ್ತಾ ಹೋಗ್ತಿದೆ. ಸೊ ಅದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಗ್ರೀನ್ ವಾಲ್ ಇನಿಷಿಯೇಟಿವ್ ಅಂತ ತಗೊಂಡ್ಬಂದ್ಬಿಟ್ಟು ಈ ಅರಾವಳಿಯಲ್ಲಿ ಬೌಂಡ್ರಿಯಲ್ಲಿ ಬರೋ ಎಲ್ಲಾ ಪ್ಲೇಸಸ್ ಅಲ್ಲೂ ಪ್ಲಾಂಟೇಶನ್ ಮತ್ತೆ ಫಾರೆಸ್ಟ್ ಡೆವಲಪ್ ಮಾಡೋ ಆಕ್ಟಿವಿಟೀಸ್ ಕೂಡ ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ ತಗೊಂಡ್ಬಂದಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ವಲ್ಚರ್ಸ್ ನ್ಯೂಸ್ ಇದೆ. ಸೊ ಇಂಡಿಯಾ ಹೋಸ್ಟ್ 9 ವಲ್ಚರ್ಸ್. ವಲ್ಚರ್ಸ್ ಅಂದ್ರೆ ಏನಂತ ಕರೀತಾರೆ, ನ್ಯಾಚುರಲ್ ಸ್ಕ್ಯಾವೆಂಜರ್ಸ್. ಓಕೆನಾ? ಏನಂತಂದ್ರೆ ಇದು ಇಟ್ಸ್ ಅ ಕ್ಲೀನ್ ಮೆಕ್ಯಾನಿಸಮ್ ತಗೊಂಡ್ಬರುತ್ತೆ. ಸೊ ಡೆಡ್ ಎನಿಮಲ್ಸ್ ಆಗ್ಲಿ, ಸೊ ಡೆಡ್ ಸ್ಪೀಸೀಸ್ ಯಾವುದೇ ಇದ್ರು ಕೂಡ ಈ ವಲ್ಚರ್ಸ್ ನೇಚರ್ ನ ಕ್ಲೀನ್ ಮಾಡ್ತಾರೆ ವಲ್ಚರ್ಸ್. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ, ಸೊ ಡ್ಯೂ ಟು ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ತರ
ಅನೆಸ್ಥೆಸಿಯಾ ಇಂಜೆಕ್ಷನ್ ಇರುತ್ತೆ, ಅದನ್ನ ಎನಿಮಲ್ಸ್ ಗೆ ಇಂಜೆಕ್ಟ್ ಮಾಡಿದಾಗ ಸೊ ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಬರೀ ಪೇನ್ ಅಷ್ಟೇ ಅಲ್ಲ, ಸರ್ಟನ್ ರೀಸನ್ಸ್ ಗೆ ಎನಿಮಲ್ ಗೆ ಇಂಜೆಕ್ಷನ್ ಮಾಡ್ತಾರೆ. ಸೊ ಅದು ಡೆತ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇದನ್ನ ಈ ವಲ್ಚರ್ಸ್ ತಿನ್ಬಿಟ್ಟು ತುಂಬಾ ಡೆತ್ ಆಗ್ತಿದಾವೆ. ಓಕೆ, ಆ ಕನ್ಸರ್ನ್ ಇರೋದ್ರಿಂದ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಸೊ ಅದಕ್ಕೆ ವಲ್ಚರ್ಸ್ ನ್ಯೂಸ್ ಅಲ್ಲಿ. ಓಕೆ, ಅದೇ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕರ್ನಾಟಕದ್ದು ಒಂದೇ ಒಂದು ವಲ್ಚರ್ ಬರ್ಡ್ ಸ್ಯಾಂಚುರಿ ಇದೆ. ಯಾವುದು? ರಾಮದೇವರ ಹಿಲ್ಸ್, ರಾಮದೇವರ ಬೆಟ್ಟ ಅಂತ ಕರೀತಾರೆ. ರಾಮದೇವರ ಬೆಟ್ಟ ಅಥವಾ ರಾಮದೇವರ ಹಿಲ್ಸ್. ಓಕೆ, ಸೊ ಇದು ಓನ್ಲಿ ವಲ್ಚರ್ ಸ್ಯಾಂಚುರಿ ಇನ್ ಕರ್ನಾಟಕ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಇಲ್ಲೇನಿದೆ ಅಂದ್ರೆ ಇನ್ವ್ಯಾಸಿವ್ ಅಲೈನ್ ಪ್ಲಾಂಟ್ಸ್ ಅಂತ ಇರೋದು. ಸೊ ಇಲ್ಲೇನಾಗಿದೆ ಅಂತಂದ್ರೆ ಕೆಲವೊಂದು ಸ್ಪೀಸೀಸ್ ಬೇರೆ ಕಡೆಯಿಂದ ಇಲ್ಲಿ ಇಂಟ್ರೊಡ್ಯೂಸ್ ಆದಾಗ ನೇಚರ್ ನ ಕಂಪ್ಲೀಟ್ ತಟ್ಟಿಗೆ ತಗೊಂಡೋಗ್ತವೆ, ಇಲ್ಲ ಅಲ್ಲಿರೋ ಸ್ಪೀಸೀಸ್ ನ ರೀಪ್ಲೇಸ್ ಮಾಡ್ತವೆ. ಓಕೆ, ಅಲ್ಲಿ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಲ್ಯಾಂಡ್, ಅಲ್ಲಿ ಸಾಯಿಲ್ ಮತ್ತೆ ಬೇರೆ ಬರ್ಡ್ಸ್ ಆಗ್ಲಿ ಬೇರೆ ಇನ್ಸೆಕ್ಟ್ ಸ್ಪೀಸೀಸ್ಗೂ ಕೂಡ ಅದು ಥ್ರೆಟೆ. ಸೊ ಅದಕ್ಕೆ ಏನಂತಂದ್ರೆ ಇಲ್ಲಿ ಮೇಜರ್ ಇನ್ವ್ಯಾಸಿವ್ ಅಲೈನ್ ಪ್ಲಾಂಟ್ಸ್ ಅಂತ ನ್ಯೂಸ್ ಅಲ್ಲಿ ಇರೋದ್ರಿಂದ ಯಾವ್ದಂತ ಕೊಟ್ಟಿದ್ದಾರೆ. ಒಂದ್ ಬಂದ್ಬಿಟ್ಟು ಲ್ಯಾಂಥನಾ ಕ್ಯಾಮೆರಾ, ಪಾರ್ಥೇನಿಯಂ ಅಂಡ್ ಪ್ರೊಸಿಫರ್ ಜೂಲಿಫೋರಾ ಅಂಡ್ ಇಕೋರ್ನಿಯಾ, ಅದರ ವಾಟರ್ ಹಯಾಸಿಂತ್ ಅಂತ ಕರೀತಾರೆ. ಅದೇ ರೀತಿ ಮೈಕನ್ಯಾ. ಸೊ ಇವೆಲ್ಲ ಬಂದ್ಬಿಟ್ಟು ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ತುಂಬಾ ಥ್ರೆಟ್ ಮಾಡ್ತಿದಾವೆ. ಸೊ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ ನಿಮ್ಗೆ ಈ ನೇಮ್ ಕೊಟ್ಬಿಟ್ಟು ಲ್ಯಾಂಥನಾ ಕ್ಯಾಮೆರಾ ಅಥವಾ ಪಾರ್ಥೇನಿಯಂ, ಜೂಲಿಫೋರಾ ಅಥವಾ ಇಕೋರ್ನಿಯಾ ಅಂತ ಕೊಟ್ಬಿಟ್ಟು ದೀಸ್ ಸ್ಪೀಸೀಸ್ ಆರ್ ಬರ್ಡ್ ಸ್ಪೀಸೀಸ್ ಅಥವಾ ಇನ್ವ್ಯಾಸಿವ್ ಅಲೈನ್ ಸ್ಪೀಸೀಸ್. ಥರ್ಡ್ ಒನ್ ಬಂದ್ಬಿಟ್ಟು ಇಟ್ಸ್ ಅ ಇನ್ಸೆಕ್ಟ್ ಸ್ಪೀಸೀಸ್. ಸೊ ಈ ತರ ಕ್ವಶನ್ ಕೇಳ್ಬೋದು. ಇವೆಲ್ಲ ಏನಂತಂದ್ರೆ ಇಟ್ಸ್ ಅ ಇನ್ವ್ಯಾಸಿವ್ ಅಲೈನ್ ಪ್ಲಾಂಟ್ ಸ್ಪೀಸೀಸ್. ಓಕೆ, ಸೊ ಈ ಪಾಯಿಂಟ್ ನಿಮ್ಗೆ ತುಂಬಾ ಗೊತ್ತಿರ್ಬೇಕು. ಓಕೆ, ಸೊ ಅದೇ ರೀತಿ ಸಿಲ್ಸಿರಾ ಲೇಕ್ ಅಂಡ್ ಕೋಪ್ರಾ ಜಲಾಶಯ ಅಂತ ರಾಮ್ಸರ್ ಸೈಟ್ಸ್ ಆಗಿ ಡೆಸಿಗ್ನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಪ್ರೊಜೆಕ್ಟ್ ಡಾಲ್ಫಿನ್ ಅಂತಂದ್ರೆ ಡಾಲ್ಫಿನ್ ನ ಪ್ರೊಟೆಕ್ಟ್ ಮಾಡಕ್ಕೆ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನ ಏನಂತಾರೆ ಪ್ರೊಜೆಕ್ಟ್ ಡಾಲ್ಫಿನ್ ಅಂತ ಕರೀತಾರೆ. ಹಾಗಿದ್ರೆ ಈ ಡಾಲ್ಫಿನ್ಸ್ ಎಲ್ಲಿ ಬರುತ್ತಂತ ಇಟ್ ಈಸ್ ಕನ್ಸಿಡರ್ ಆಸ್ ಅ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್. ಓಕೆ, ಇದು ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತ ಕರೆಯೋದು. ಸೊ ಇಲ್ಲಿ ಇದು ಥ್ರೆಟ್ ಅಲ್ಲಿ ಇರೋದ್ರಿಂದ ಅದು ಪ್ರೊಟೆಕ್ಷನ್ ಮಾಡಕ್ಕೆ ಒಂದು ಪ್ರೊಜೆಕ್ಟ್ ತಗೊಂಡಿದ್ದಾರೆ. ಓಕೆನಾ, ಈ ಪಾಯಿಂಟ್ ಇಂಪಾರ್ಟೆಂಟ್. ಇದೆಲ್ಲ ಬರುತ್ತಂದ್ರೆ ಗಂಗಾ ರಿವರ್ ಬೇಸಿನ್ ಅಲ್ಲಿ ಬರೋದು. ಓಕೆ, ಸೊ ಗಂಗಾ ರಿವರ್ ಅಲ್ಲಿ ಈ ಪ್ರೊಜೆಕ್ಟ್ ಬರೋದು, ಇದು ಸಾರಿ ಈ ಡಾಲ್ಫಿನ್ಸ್ ಬರೋದು. ಓಕೆ, ಓಕೆ, ನೆಕ್ಸ್ಟ್ ಇಲ್ಲೇನಂತಂದ್ರೆ ಶರಾವತಿ ವ್ಯಾಲಿ ಅಂತ ಇದೆ. ಸೊ ಶರಾವತಿ ವ್ಯಾಲಿ ನ್ಯೂಸ್ ಅಲ್ಲಿ ಇರೋದು. ನಮ್ಗೆ ಏನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ ಶರಾವತಿ ರಿವರ್ ಬಗ್ಗೆ ಕೇಳ್ಬೋದು. ಓಕೆ, ಶರಾವತಿ ರಿವರ್. ಸೊ ಈ ಶರಾವತಿ ರಿವರ್ ಎಲ್ಲಿ ಹುಟ್ಟುತ್ತಂದ್ರೆ ಇಟ್ಸ್ ಇನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟೋದು. ಎಲ್ಲಿ? ವೆಸ್ಟರ್ನ್ ಘಾಟ್ಸ್, ಶಿವಮೊಗ್ಗ ಡಿಸ್ಟಿಕ್ ಆಫ್ ಕರ್ನಾಟಕದಲ್ಲಿ ಹುಟ್ಕೊಳ್ಳೋದು. ಓಕೆ, ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ ಮತ್ತೆ ಅದು ನ್ಯೂಸ್ ಅಲ್ಲಿ ಇದೆ ಅಂತ ಅದು ನ್ಯೂಸ್ ಅಲ್ಲಿ ಬಂದಿರೋದು. ಇದೇನಂತಂದ್ರೆ ಇಟ್ಸ್ ಯಾವ ಕಡೆ ಫ್ಲೋ ಆಗುತ್ತೆ ಅಂತ ಕೇಳ್ತಾರೆ. ಇಟ್ಸ್ ಅ ವ್ಯಾಲಿ ಆಫ್ ದ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕರೆಯೋದು. ಓಕೆ, ಸೊ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವ್ದಾವ್ ಬರ್ತಾವ ಅಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಶರಾವತಿ ಇಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ಇಲ್ಲೇನಾಗುತ್ತಂದ್ರೆ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಇದೆ. ಅಂಡ್ ಅಮಾಂಗ್ ದಟ್ ಇದು ಕೂಡ ಎಲ್ಲಿ ಬರುತ್ತಂದ್ರೆ ವರ್ಲ್ಡ್ ಆಫ್ ಒನ್ ಆಫ್ ದ ಹಾಟೆಸ್ಟ್ ಹಾಟ್ಸ್ಪಾಟ್ ಅಲ್ಲಿ ಕೂಡ ಈ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರೋದು. ಮತ್ತೆ ನಮ್ಗೆ ಎಲ್ಲರಿಗೂ ಗೊತ್ತಿರೋದು ಜೋಗ್ ಫಾಲ್ಸ್ ಬಂದ್ಬಿಟ್ಟು ಶರಾವತಿ ರಿವರ್ ಇರೋದು. ಅದೇ ರೀತಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ಬಂತು ಲಿಂಗನಮಕ್ಕಿ ರಿಸರ್ವ್ ಅಥವಾ ಲಿಂಗನಮಕ್ಕಿ ಜಲಾಶಯ ಬಂದ್ಬಿಟ್ಟು ಈ ಶರಾವತಿ ವ್ಯಾಲಿಗೆ ಇರೋದು. ಸೊ ಇಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದ ಪ್ರೊಟೆಕ್ಟೆಡ್ ಏರಿಯಾಸ್ ನೆಟ್ವರ್ಕ್. ಸೊ ವರ್ಲ್ಡ್ ನೋವಿಂಗ್ ಆಸ್ ಎಸೆಟ್ ಅಂತ ಇದೆ. ಸೊ ಕರ್ನಾಟಕದ ಪ್ರೊಟೆಕ್ಟೆಡ್ ಏರಿಯಾ ಯಾವ್ದು ಅಂತ ಗೊತ್ತಿರೋ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಪ್ರೊಟೆಕ್ಟೆಡ್ ಏರಿಯಾ? ದ ಪ್ರೊಟೆಕ್ಟೆಡ್ ಏರಿಯಾ ಅಂತಂದ್ರೆ ದ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಲಿ ಸೊ ಕೆಲವೊಂದು ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಏರಿಯಾನ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ಸ್ ಇದಾವೆ, ಸೊ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದಾವೆ, ಕನ್ಸರ್ವೇಟಿವ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್ ಇವೆಲ್ಲ ಇರೋದ್ರಿಂದ ಸೊ ಪ್ರೊಟೆಕ್ಟೆಡ್ ಏರಿಯಾಸ್ ಕರ್ನಾಟಕದ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಿದ್ರೆ ಯಾವ್ಯಾವ್ದು ಇದಾವೆ ಏನಿದಾವೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಟೋಟಲ್ ಎಷ್ಟಿದಾವೆ ಅಂತ ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಕ್? ಸೊ ಕರ್ನಾಟಕ 5 ನ್ಯಾಷನಲ್ ಪಾರ್ಕ್ ಮತ್ತೆ 5 ಟೈಗರ್ ರಿಸರ್ವ್ಸ್ ಇದಾವೆ. ಓಕೆನಾ, ಸೊ 5 ಟೈಗರ್ ರಿಸರ್ವ್ಸ್. ಸೊ ಹಾಗಿದ್ರೆ ಆ 5 ನ್ಯಾಷನಲ್ ಪಾರ್ಕ್ ಯಾವುದು ಬೈ ಸೈಜ್ ನೋಡ್ತಾ ಹೋಗೋಣ. ಸೊ ಬೈ ಸೈಜ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಫಸ್ಟ್ ಒನ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬೈ ಸೈಜ್. ಓಕೆ, ಸೈಜ್ ಅಂತ ನೋಡ್ತಾ ಹೋದ್ರೆ ಹೈಯೆಸ್ಟ್ ಬಂದ್ಬಿಟ್ಟು ದೊಡ್ಡದು ಬಂಡೀಪುರ ನ್ಯಾಷನಲ್ ಪಾರ್ಕ್.
Bandipur National Park. The second one, Nagaravale. Okay, Nagaravale. So ಇದನ್ನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. The third one, Kudremukha. Okay, so Kudremukha. The fourth one, Ansi National Park. Ansi ಅಥವಾ ಕಾಳಿ ನ್ಯಾಷನಲ್ ಪಾರ್ಕ್. Okay, the fifth one, so Bannerghatta National Park. So it's a Bannerghatta National Park. So ಇದು ಬಂದ್ಬಿಟ್ಟು 5 ನ್ಯಾಷನಲ್ ಪಾರ್ಕ್. ಸೊ ಬೈ ಸೈಜ್ ಹೈಯೆಸ್ಟ್ ಟು ಲೋಯೆಸ್ಟ್. ಸೊ ಬಿಗ್ ದೊಡ್ಡದು ಬಂದ್ಬಿಟ್ಟು ಬಂಡೀಪುರ, ಚಿಕ್ಕದು ಬನ್ನೇರ್ಘಟ್ಟ. ಅದೇ ರೀತಿ ಟೈಗರ್ ರಿಸರ್ವ್ಸ್ ಯಾವ್ದಂತ ನೋಡ್ತಾ ಹೋಗೋಣ. ಓಕೆ, ಸೊ ಇದು ಬಂದ್ಬಿಟ್ಟು ಬಂಡೀಪುರ ಟೈಗರ್ ರಿಸರ್ವ್ ಇದೆ. ಓಕೆ, ಬಂಡೀಪುರ. ದ ಸೆಕೆಂಡ್ ಒನ್ ಭದ್ರಾ. ಓಕೆ, ಕೇಳಿಸ್ತಿದೆಯಲ್ಲ, ಭದ್ರಾ. ಥರ್ಡ್ ಒನ್ ಕಾಳಿ. ದ ಫೋರ್ತ್ ಒನ್ BRTS ಬಿಳಿಗಿರಿ ರಂಗನ ತಿಟ್ಟು ಟೈಗರ್ ರಿಸರ್ವ್. ದ ಫಿಫ್ತ್ ಒನ್ ನಾಗರಹೊಳೆ. ಓಕೆ, ನಾಗರಹೊಳೆ. ಸೊ ಈ 5 ನ್ಯಾಷನಲ್ ಪಾರ್ಕ್ ಮತ್ತೆ 5 ಟೈಗರ್ ರಿಸರ್ವ್ಸ್ ಕರ್ನಾಟಕದಲ್ಲಿ ಇರೋದು. ಈ ಪಾಯಿಂಟ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಅಗೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ, ಸೊ ಬಂಡೀಪುರ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಎರಡು ಇದ್ರ ಮಿಡ್ ಅಲ್ಲಿ ಹೋಗೋದು ಒಂದು ರಿವರ್ ಹೋಗುತ್ತೆ. ಯಾವ್ದಂತಂದ್ರೆ ಬಂಡೀಪುರದಲ್ಲಿ ನುಗು ರಿವರ್ ಅಂತ ಬಂಡೀಪುರ್ ಟೈಗರ್ ರಿಸರ್ವ್ ಅಲ್ಲಿ ಹೋಗುತ್ತೆ. ಯಾವ್ದು ನುಗು ರಿವರ್. ಓಕೆ, ಸೊ ಈ ಬಂಡೀಪುರ್ ಟೈಗರ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಾರ್ದರ್ನ್ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ಕಬಿನಿ ರಿವರ್ ಹೋಗುತ್ತೆ. ಯಾವ್ದು? ಕಬಿನಿ ರಿವರ್. ಓಕೆ, ಸೊ ಸದರ್ನ್ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ಮೋಯರ್ ರಿವರ್. ಸೊ ಮೋಯರ್ ರಿವರ್ ಇಸ್ ದ ಬಾರ್ಡರ್ ಬಿಟ್ವೀನ್ ಕರ್ನಾಟಕ ಅಂಡ್ ತಮಿಳುನಾಡು. ಓಕೆ, ಮೋಯರ್ ರಿವರ್. ಸೊ ಇಷ್ಟು ಗೊತ್ತಿರಬೇಕು, ಕಬಿನಿ, ಮೋಯರ್. ಸೊ ಇಲ್ಲಿ ಮಿಡ್ಲ್ ಬರೋದು ನುಗು ರಿವರ್. ಸೊ ಇಷ್ಟು ಪಾಯಿಂಟ್ ಆಫ್ ವ್ಯೂ ತುಂಬಾ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನಾಗರಹೊಳೆ ರಾಜೀವ್ ಗಾಂಧಿ ಟೈಗರ್ ರಿಸರ್ವ್ ಅಂತ ಕರೆದ್ವಿ, ಭದ್ರಾ ನೋಡಿದ್ವಿ. ಸೊ ಕಾಳಿ ಟೈಗರ್ ರಿಸರ್ವ್, ಕುದುರೆಮುಖ ನ್ಯಾಷನಲ್ ಪಾರ್ಕ್, BRTS ರಂಗನತಿಟ್ಟು. ಸೊ ಅದೇ ರೀತಿ ಧಾರಾಜಿ BS ಸ್ಯಾಂಚುರಿ ಅಂತ ಇದು ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಬರೋದು. ಸೊ ಒನ್ ಬೈ ಒನ್ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಅದೇ ರೀತಿ ನಾನು ನಿಮ್ಗೆ ಇನ್ ಡೆಪ್ತ್ ಆಗಿ ಹೇಳಿದ್ದೀನಿ. ಸೊ ಇಷ್ಟು ಪಾಯಿಂಟ್. ಸೊ ಇದು ಏನಂತಂದ್ರೆ ಹಾರ್ಡ್ಲಿ ಬಂದ್ಬಿಟ್ಟು ಒಂದು 30 to 40 ಮಿನಿಟ್ಸ್ ಸೆಷನ್ ಇದು. ಓಕೆ, ನೀವು ಈ ಪಾಯಿಂಟ್ ನ ರಿಪೀಟ್ ಆಗಿ ಕ್ಲೀನ್ ಆಗಿ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. PDF ನ ತಗೊಳ್ಳಿ, ಹೇಳಿರೋ ಪಾಯಿಂಟ್ಸ್ ನ ಪ್ರತಿಯೊಂದು ನೋಟ್ ಮಾಡ್ಕೊಳ್ಳಿ. ಅಷ್ಟು ಬೇಸಿಕ್ ಫ್ಯಾಕ್ಟ್ಸ್ ಇನಫ್. ಓಕೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ವಿಲ್ ಸಿ ಇನ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.